ಚಿದಂಬರ ನಮಸ್ತೆಸ್ತೋ ಚಿಂತಿತಾ ತತ್ಪ್ರದಾಯಿನಿ ಔದುಂಬರ ಸದಾ ವಾಸೋ ಚಿದಂಬರ ನಮಸ್ತುತೆ. ಶ್ರೀ ಶೇಷಾಚಲ ಸತ್ಸಂಗದ 577ನೇ ಸಂಚಿಕೆಗೆ ಸರ್ವರಿಗೂ ಸ್ವಾಗತವನ್ನು ಬಯಸ್ತಾ, ನಿಜಾತ್ಮ ಬೋಧ ಈ ವಿಷಯದ ವ್ಯಾಖ್ಯಾನವನ್ನು ಶ್ರೀಮತಿ ದೀಪಾ ಪ್ರಸಾದ್ ಬೆಂಗಳೂರಿವರು ಆರಂಭಿಸಲಿದ್ದಾರೆ. ಶ್ರೀಮತಿ ದೀಪಾ ಪ್ರಸಾದ್ ತಾಯಿಯವರಿಗೆ ಎಲ್ಲ ಕೇಳುವರ ಪರವಾಗಿ, ವೈಯಕ್ತಿಕವಾಗಿ ಶ್ರೀ ಮಠದ ಪರವಾಗಿ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಹೃದಯ ಕೇಳುಗರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಈ ದಿನದ ಶ್ರೀ ಶೇಷಾಚಲ ಸತ್ಸಂಗದ ನಿಜಾತ್ಮ ಬೋಧ ವಿಷಯದ ವ್ಯಾಖ್ಯಾನವನ್ನ ಶ್ರೀಮತಿ ದೀಪಾ ಪ್ರಸಾದ್ ತಾಯಿಯವರು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ನಮ್ರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಮೊದಲನೇದಾಗಿ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಅನಂತ ಪ್ರಣಾಮಗಳನ್ನು ಮಾಡುತ್ತಾ, ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಕ್ಕೆ ಅನಂತ ಪ್ರಣಾಮಗಳನ್ನು ಮಾಡುತ್ತಾ, ಸದ್ಗುರು ಶ್ರೀ ಶೇಷಾಚಲ್ ಮಹಾರಾಜರ ದಿವ್ಯ ಚರಣಾರವಿಂದಕ್ಕೆ ಅನಂತ ಪ್ರಣಾಮವನ್ನು ಸಲ್ಲಿಸುತ್ತಾ, ಸದ್ಗುರು ರಾಜಾರಾಮ್ ಮಹಾರಾಜ್ ಯಾರು ನಿಜಾತ್ಮ ಬೋಧವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೋ, ದೊರಕಿಸ್ಕೊಟ್ಟಾರೋ, ನಮ್ಮ ಮೇಲೆ ಅನಂತ ಕೃಪಾ ಮಾಡಿದಾರೋ ಅವರು ದಿವ್ಯ ಚರಣಾರವಿಂದಕ್ಕೆ ಅನಂತ ಪ್ರಣಾಮವನ್ನು ಮಾಡುತ್ತಾ, ಶ್ರೋತ ಸದ್ಭಕ್ತರು ಸಂತರು ಕೇಳ್ತಿರೋರು ಎಲ್ಲರಿಗೂ ಅನಂತ ಪ್ರಣಾಮವನ್ನು ಮಾಡುತ್ತಾ, ಇಂದಿನ ನಿಜಾತ್ಮ ಬೋಧದ 2ನೇ ಪ್ರಕರಣವನ್ನು ನೋಡೋಣ. ಮೊದಲನೇ ಪ್ರಕರಣದಲ್ಲಿ 17 ಶ್ಲೋಕಗಳು, 17 ಓವಿಗಳು ಸದ್ಗುರು ಕುರಿತಾಗಿತ್ತು. ಸದ್ಗುರು ಯಾರು? ಸತ್ ಗುರು. ಸತ್ ಅಂದ್ರೆ ಆ ನಿಜ ವಸ್ತು. ಸದ್ಗುರು ಅಂದ್ರೆ ಯಾರು? ವ್ಯಕ್ತಿ ವಿಶೇಷ ಅಲ್ಲ. ಸದ್ಗುರು ಸಂಪೂರ್ಣವಾಗಿ ಸೃಷ್ಟಿಯಲ್ಲಿ ಚರಾಚರ ಜಡ ಚೇತನ ವಸ್ತುದಲ್ಲಿ ಆಧ್ಯಾತ್ಮ ಭಾಷೆಯಲ್ಲಿ ಸಂತರ ಭಾಷೆಯಲ್ಲಿ ಸದ್ಗುರು ಅಂದ್ರೆ ಆ ಬ್ರಹ್ಮ ವಸ್ತುಗೆ ಸದ್ಗುರು ಅಂತಾರೆ. ಈಗ ನಾವು ವ್ಯಕ್ತಿ ವಿಶೇಷವಾಗಿ ಈಗ ಈಶಾ ಫೌಂಡೇಶನ್ ಗುರುಗಳಿಗೆ ಅವರ ಹೆಸರು ಜಗ್ಗಿ ವಾಸುದೇವ್. ಆದ್ರೆ ಹೇಳುವಾಗ ಏನ್ ಹೇಳ್ತೀವಪ್ಪ? ಸತ್ ಗುರು ಈಶಾ ಫೌಂಡೇಶನ್ ಸದ್ಗುರು ಅಂತೀವಿ. ಸದ್ಗುರು ಅಂದ್ರೆ ವ್ಯಕ್ತಿ ವಿಶೇಷ ಅಲ್ಲ. ಸದ್ಗುರು ಅಂದ್ರೆ ಬ್ರಹ್ಮ ವಸ್ತು ವ್ಯಾಪಿಸಿರುವುದು, ಅದನ್ನ ಯಾರು ಅರ್ಥಕೊಂಡಿರ್ತಾನೋ ಅವನು ಸದ್ಗುರು. ಸದ್ಗುರು 2ನೇ ಪ್ರಕರಣದಲ್ಲಿ 97 ಓವಿಗಳಿದ್ದಾವೆ, 97 ಶ್ಲೋಕಗಳಿದ್ದಾವೆ. ಈ ಪ್ರಕರಣದ ಹೆಸರು ಏನಿದೆಯಪ್ಪ? ನಿರಾವಲಂಬ ಉಪನಿಷತ್ ವಾಕ್ಯ. ನಿರಾವಲಂಬ ಇವೆಲ್ಲವೂ 97 ಓವಿಗಳು ಉಪನಿಷತ್ ಕುರಿತಾಗಿ. ಉಪನಿಷತ್ತಲ್ಲಿ ಏನ್ ಬರ್ದಿದ್ಯೋ ಅದನ್ನೇ ರಾಜಾರಾಮ್ ಮಹಾರಾಜರು ಪ್ರಾಕೃತ ಭಾಷೆಯಲ್ಲಿ ನಮ್ಗೆಲ್ಲರಿಗೂ ಅರ್ಥೈಸುವಂಗೆ ಆ ಬೋಧನೆಯನ್ನು ಬರ್ದಿದ್ದಾರೆ. ನಿರಾವಲಂಬ. ನಿರಾವಲಂಬ ಅಂದ್ರೆ ಯಾತ್ರ ಮೇಲೂ ಅವಲಂಬಿತ ಇಲ್ಲ, ಯಾತ್ರ ಮೇಲೂ ಅದು ಸ್ವಯಂ ಸಿದ್ಧ. ಉಪನಿಷತ್ ಏನ್ಗೆಪ್ಪ? ಉಪನಿಷತ್ ಋಷಿ ಮುನಿಗಳಿಗೆ ಡೈರೆಕ್ಟ್ ಡೌನ್ಲೋಡ್ ಆಗಿದ್ದು ಭಗವಂತನಿಂದ. ಅವ್ರು ಡೈರೆಕ್ಟ್ ಆಗಿ ಅದನ್ನ ಬರ್ದಿ ಆ ಸೂತ್ರಗಳನ್ನ ಶಿಷ್ಯರಿಗೆ ಕೊಟ್ಟಿದ್ದು. ಅದು ಪಾಸ್ ಆನ್ ಆಗಿದ್ದು ಜನರೇಷನ್ ಟು ಜನರೇಷನ್. ನಿರಾವಲಂಬ ಅಂದ್ರೆ ಯಾವುದಕ್ಕೆ ಆಧಾರ ಬೇಕಾಗಿಲ್ಲ, ಪುಷ್ಟೀಕರಣ ಪ್ರೂಫ್ ಬೇಕಾಗಿಲ್ಲ, ಪ್ರಮಾಣ ಬೇಕಾಗಿಲ್ಲ. ಅದು ಸ್ವಯಂ ಭಗವಂತನಿಂದ ಬಂದಿರೋದು, ಸ್ವಯಂ ಸಿದ್ಧ ಉಪನಿಷತ್ ವಾಕ್ಯಗಳು. ಅದ್ರಲ್ಲಿ ಮೊದಲನೇದಲ್ಲಿ ಏನ್ ಹೇಳ್ತಾರಪ್ಪ? ಸಾಧನ ಚತುಷ್ಟ ಸಂಪನ್ನ ಸತ ಶಿಷ್ಯ ಸದ್ಗುರು ಸಿ ಶರಣ ಅನನ್ಯ ಭಾವೇ ಧರೋನಿ ಚರಣ ಮಣೇಮಿ ಕೋಣ ಸ್ವಾಮಿ ರಾಯ. ಮೊದಲನೇ ಶ್ಲೋಕದಲ್ಲೇ ರಾಜಾರಾಮ್ ಮಹಾರಾಜ ಕುರಿತಾಗಿ ಏನ್ ಹೇಳಿದಾರಪ್ಪ? ಸತ ಶಿಷ್ಯ. ಮೊದಲನೇ ಪ್ರಕರಣದಲ್ಲಿ ಸದ್ಗುರು ಕುರಿತಾಗಿ ಹೇಳಿದ್ರು. ಅಂಥ ಸದ್ಗುರುಗೆ ಶರಣು ಹೋದ್ರು ಯಾರಪ್ಪ? ಸತ ಶಿಷ್ಯ. ರಾಜಾರಾಮ್ ಮಹಾರಾಜು ಸತ ಶಿಷ್ಯರಲ್ಲಿ ಒಬ್ರು. ಸತ ಶಿಷ್ಯರಲ್ಲಿ ಅಂದ್ರೆ ಕೋಟಿಗೊಬ್ಬ ಸತ ಶಿಷ್ಯ. ರಾಜಾರಾಮ್ ಮಹಾರಾಜರಂತೂ ನ ಭೂತೋ ನ ಭವಿಷ್ಯತಿ, ಯಾರು ಇರ್ಲಿಲ್ಲ, ಯಾರು ಬರ್ಲಿಲ್ಲ. ಅಂಥ ಒಬ್ಬ ಶಿಷ್ಯ ಹೆಂಗೆ ಸತ ಶಿಷ್ಯ ಆಗ್ಲಿಕ್ಕೆ ಸಾಧ್ಯತೆ ಇದೆಯಪ್ಪ ಅಂದ್ರೆ ಸಾಧನ ಚತುಷ್ಟ ಸಂಪನ್ನ. ಅಂದ್ರೆ ಇಲ್ಲಿ ಈ ಓವಿದಲ್ಲಿ ಏನ್ ಹೇಳ್ತಾರಪ್ಪ? ಶಿಷ್ಯನ ಕಡೆ ಯಾವ ಗುಣ ಸಂಪದ, ಸಾಧನ ಚತುಷ್ಟ ಅಂದ್ರೆ 4 ಪ್ರಕಾರದ ಸಾಧನೆಗಳಿದೆ. ಅದರಲ್ಲಿ ಗುಣ ಸಂಪದ ಅಂದ್ರೆ ಎಲ್ಲಾ ಗುಣಗಳನ್ನು ಹೊಂದಬೇಕು ಶಿಷ್ಯ. ಅದೆಲ್ಲವೂ ಹೊಂದಿ
ಪರಿಪೂರ್ಣನಾದ್ಮೇಲೆ ಅವನು ಸತಶಿಷ್ಯ ಆಗಕ್ಕೆ ಯೋಗ್ಯನಾಗಿರ್ತಾನೆ. ಪ್ರಪಂಚದಿಂದ ಪರಮಾರ್ಥಕ್ ಬಂದು ನಾವ್ ಯಾವಾಗ ಗುರುಗಳ ಹತ್ರ ಹೋಗಿ ಶರಣು ಹೋಗ್ತೀವೋ, ಗುರು ಹೇಳಿದ ಮಾತಲ್ಲಿ ನಮಗೆ ಆಸಕ್ತಿ ಉಂಟಾಗತ್ತೋ, ಪುನಃ ಪುನಃ ಶ್ರವಣ ಮಾಡ್ಬೇಕು ಅನ್ಸತ್ತೋ, ಗುರು ನಮ್ಮನ್ನ ಅಂಗೀಕಾರ ಮಾಡಿದೀನಿ ಅಂತ ಹೇಳ್ತಾನೋ, ನಾವು ಶಿಷ್ಯರಾಗ್ತೀವೋ, ಅಲ್ಲಿಂದ ನಮ್ ಜರ್ನಿ ಹೆಂಗ್ ಶುರುವಾಗತ್ತಪ್ಪ. ಆ ಜರ್ನಿದಲ್ಲಿ ಶಿಷ್ಯನಲ್ಲಿ 1 2 3 4 5 6 ಹಿಂಗ್ ಲೆವೆಲ್ಸ್ ಇರ್ತವೆ, ಬೇರೆ ಬೇರೆ ಸ್ತರಗಳು. ಈ ಸಾಧನ ಚತುಷ್ಷಷ್ಟಿಯ ನಾಲ್ಕು ಪ್ರಕಾರದ ಸಾಧನೆಯಲ್ಲಿ ಸಂಪನ್ನನಾಗ್ಬೇಕು. ಅವನು ಯಾವಾಗ ಆ ಮೆಟ್ಲನ್ನ ಸಂಪೂರ್ಣವಾಗಿ ಹತ್ತುತ್ತಾನೋ ಅವನಿಗೆ ಸತಶಿಷ್ಯ ಅಂತಾನೆ. ಅಂಥ ಸತಶಿಷ್ಯನಾದ ರಾಜಾರಾಮ್ ಮಹಾರಾಜರು ಅನನ್ಯ ಭಾವದಿಂದ, ಶರಣಾಗತಿ ಭಾವದಿಂದ ಚರಣವನ್ನು ಹಿಡ್ಕೊಂಡು, ನನಗೇನು ಗೊತ್ತಿಲ್ಲಪ್ಪ ಸ್ವಾಮಿ ರಾಯ ಚಿದಂಬರ, ನಾನ್ ಯಾರು ನನಗೆ ತಿಳಿಸ್ಕೊಡಪ್ಪ. ಮೀ ಕೋಣ್ ಸ್ವಾಮಿ ರಾಯ. ಮೀ ಕೋಣ್ ಅಂದ್ರೆ ಇಲ್ಲಿ ಮೀ ಕೋಣ್ ಅಂದ್ರೆ ರಾಜಾರಾಮ ಅಲ್ಲ ಲೌಕಿಕ ಅರ್ಥವಾಗಿ, ಅಥವಾ ಯಾರೋ ಒಬ್ಬ ಕೆಲಸ ಮಾಡ್ತಿದ್ದ ಹೊಸಂಗಾಬಾದಲ್ಲಿ ಕೆಲಸ ಮಾಡ್ತಿರೋನಲ್ಲ, ಅಥವಾ ತಂದೆ ತಾಯಿಗೂ ಅವ್ನು ಹುಟ್ಟಿದವನ ಅವನಲ್ಲ. ಅಂದ್ರೆ ಯಾರಪ್ಪ ರಾಜಾರಾಮ? ನಿಜವಾದ ಒಳಗಿರೋ ನಾನ್ ಯಾರು, ನನ್ನ ಅಸ್ತಿತ್ವ ಏನು? ಈ ಉಪಾಧಿಗಳು ಅಂಟ್ಕೊಂಡಿದ್ ರಾಜಾರಾಮ ಅಲ್ಲ. ನಿಜವಾದ ರಾಜಾರಾಮ ಯಾರು ಅಂತ ಅವ್ರು ಕೇಳ್ತಾರೆ. ಮಣೆ ಮೀ ಕೋಣ ಸ್ವಾಮಿ ರಾಯ. ಅದಕ್ಕೆ ಸಾಧನ ಚತುಷ್ಷಷ್ಟಿಯ ಏನಪ್ಪಾ ಫಸ್ಟ್ ನಾವು ನೋಡ್ಬೇಕು. ಅದನ್ನ ನೋಡದ್ಮೇಲೆ ಮೀ ಕೋಣ ಸ್ವಾಮಿ ರಾಯ ಅಂತ ಸ್ವಾಮಿ ಅವ್ರಿಗೆ ಬೋಧನೆ. ಇಂಥ ಶಿಷ್ಯನಿಗೆ ನೀನ್ ಫುಲ್ಲಿ ಎಲಿಜಿಬಲ್ ಇದೆಯಪ್ಪ. ಈಗ ನಾವ್ ಯಾವ್ದಾದ್ರು ಒಂದು CA ಮಾಡ್ಬೇಕಪ್ಪ, ಯಾವ್ದಾದ್ರು ಡಾಕ್ಟರ್ ಇದು ಹಾಸಿಲ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಮಗೆ ಅವ್ರು ಕೇಳ್ತಾರೆ, ಈ ಎಕ್ಸಾಮ್ ಕೊಡಿ, ಅದೇನೇನೋ ಎಕ್ಸಾಮ್ಸ್ ಇರ್ತಾವೆ, NET ನೀಟು ಅದೇನೇನೋ, ಅದೆಲ್ಲ ನೀವು ಫುಲ್ಲಿ ಕ್ವಾಲಿಫೈ ಮಾಡಿದ್ರೆ ಮಾತ್ರ ನೀವು ಅದ್ ಎಕ್ಸಾಮ್ಸ್ ಪಾಸ್ ಮಾಡಿ ನಿಮ್ಗೆ MBBS ಸೀಟ್ ಸಿಗತ್ತೆ. ಅದೇ ರೀತಿಯಲ್ಲಿ ಇಲ್ಲೂ ಪರಮಾರ್ಥದಲ್ಲಿ ಈ 4 ಸಾಧನೆಗಳಲ್ಲಿ ನಾವು ಏನಾದ್ರು ಪಾಸ್ ಆದ್ರೆ 1 2 3 4 ಎಲ್ಲ ಒಂದೊಂದ್ ಲೆವೆಲ್ ನಾವು ಎಲ್ಲೆಲ್ಲಿದೀವಿ ಅದನ್ನ ನಾವು ನಮ್ಮನ್ನ ಅವಲೋಕನ ಮಾಡಿ. ಏನೇನಿದೆಯಪ್ಪ ಸಾಧನ ಚತುಷ್ಷಷ್ಟಿಯ? ವಿವೇಕ, ವೈರಾಗ್ಯ, ಮುಮುಕ್ಷತ್ವ, ಶಮದಮಾದಿ ಷಟ್ ಸಂಪತ್ತಿ. ವಿವೇಕ, ವೈರಾಗ್ಯ, ಮುಮುಕ್ಷತ್ವ, ಶಮದಮಾದಿ ಷಟ್ ಸಂಪತ್ತಿ, 6 ಸಂಪತ್ತಿಗಳಿದಾವೆ. ಇದೆಲ್ಲವೂ ಕರಗತ ಮಾಡ್ಕೊಂಡಿರೋನು ಸತಶಿಷ್ಯನಾಗಕ್ಕೆ ಯೋಗ್ಯನಾಗಿರ್ತಾರೆ. ನಾವು ಎಲ್ಲ ಶಿಷ್ಯ ವೃಂದದಲ್ಲಿ ನಾವು ಯಾವ್ಯಾವ್ದೋ ಒಂದ್ ಲೆವೆಲ್ ನಲ್ಲಿ ಇರಬಹುದು, ಆದ್ರೆ ಫುಲ್ಲಿ ಎಲಿಜಿಬಲ್ ಆ ಸ್ತರಕ್ಕೆ ಹೋಗ್ಬೇಕು ಅಂದ್ರೆ ಇದನ್ನ ನಾವು ನೋಡ್ಬೇಕು. ಏನಪ್ಪಾ ಮೊದಲನೇದು? ವಿವೇಕ. ವಿವೇಕ 2 ಪ್ರಕಾರದಿದೆ. ಒಂದು ಲೌಕಿಕ ವಿವೇಕ, ಇನ್ನೊಂದು ಪಾರಲೌಕಿಕ ವಿವೇಕ. ಲೌಕಿಕ ಅಂದ್ರೆ ಪ್ರಪಂಚದ ಕುರಿತಾಗಿ ವಿವೇಕ, ಪಾರಲೌಕಿಕ ಅಂದ್ರೆ ಪರಮಾರ್ಥದ ಕುರಿತಾಗಿ ವಿವೇಕ. ವಿವೇಕ ಅಂದ್ರೆ ಏನಪ್ಪಾ? ಈ ಬುದ್ಧಿ, ಇಂಟೆಲೆಕ್ಟ್ ಅಂತೀವಿ. ಬುದ್ಧಿಯಲ್ಲಿ ವಿವೇಕ ಸೂಕ್ಷ್ಮ ರೀತಿಯಲ್ಲಿ ಇರುತ್ತೆ. ಅಂದ್ರೆ ಏನು? ಸಾರ ಅಸಾರ, ಯೋಗ್ಯ ಅಯೋಗ್ಯ, ಈ ವಿಚಾರಗಳನ್ನ ಹೆಂಗೆ ಹಂಸ ಪಕ್ಷಿ ಹಂಸ ಕ್ಷೀರ ನ್ಯಾಯ ಅಂತೀವಿ. ಹೆಂಗೆ ಹಾಲು ಮತ್ತೆ ನೀರನ್ನು ಬೇರೆಪಡಿಸಿ ಕೇವಲ ನೀವ್ ಏನೇ ನೀರ್ ಹಾಕಿಟ್ಟಿದ್ರು ಸಹ ಕೇವಲ ಹಾಲನ್ನು ತಗೊಳುತ್ತೆ, ನೀರನ್ನು ಬಿಟ್ಟು ಹಾಕತ್ತೆ. ಅದೇ ರೀತಿ ಮನುಷ್ಯನಿಗೆ ಮಾತ್ರ ಈ ಬುದ್ಧಿಯಲ್ಲಿ ವಿವೇಕವನ್ನು ಪರಮಾತ್ಮ ಇಟ್ಟು ಬಿಟ್ಟಿದ್ದಾನೆ. ಅದು ಯಾವಾಗ ಸಾಧು ಸತ್ಪುರುಷರ ಸದ್ಗುರು ಕೃಪಾ ಆಗುತ್ತೋ ಅದು ವಿವೇಕ ಜಾಗೃತ ಆಗುತ್ತೆ. ಅಲ್ಲಿ ತನಕ ಅದು ಜಾಗೃತ ಆಗಿರೋದಿಲ್ಲ. ಅದಕ್ಕೆ ನಮಗೆ ಪ್ರಪಂಚದಲ್ಲಿ ಏನ್ ಮಾಡ್ತೀವಿ, ತಪ್ಪು ಮಾಡ್ತಿದೀವಿ, ಸರಿ ಮಾಡ್ತಿದೀವಿ, ಏನೂ ವಿಚಾರನೆ ಗೊತ್ತಿಲ್ಲ. ಅಲ್ಲಿ ಹೋದಾಗ ಗೊತ್ತಾಗತ್ತೆ ಇವೆಲ್ಲವೂ ಒಂದು ಮಾಯಾಜಾಲದಲ್ಲಿ ಸಿಕ್ಕಾಕೊಂಡು ನಾವೇನೇನ್ ಮಾಡ್ತೀವೋ ಎಲ್ಲವೂ ಇದೇನು ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ಲೌಕಿಕ ವಿವೇಕ ಏನಪ್ಪಾ? ಯೋಗ್ಯ ಅಯೋಗ್ಯ, ಸತ್ ಅಸತ್, ಇದನ್ನ ಬೇರೆ ಪಡಿಸುವ ಬುದ್ಧಿ ಕ್ಷಮತ. ಅಂದ್ರೆ ಸಾರ ಅಸಾರ ವಿಚಾರ ಏನು, ಇದು ಸತ್ಯ ಇದೆ, ಏನು ಪರಮಾತ್ಮ ಸತ್ಯ ಇದೆ, ಬಾಕಿ ಎಲ್ಲ ವಿಷಯ ವಸ್ತು ನೋಡ್ತಾ ಇರೋದು ದೃಶ್ಯ ಜಗತ್ತಿನ ಪದಾರ್ಥ ಟೆಂಪರರಿ. ಯೋಗ್ಯವಾಗಿ ಯಾವ್ದಿದೆ, ಅಯೋಗ್ಯವಾದ ಯಾವ್ದಿದೆ, ನಾನು ಸಮಯವನ್ನ ಹೆಂಗ್ ಕಳೀತಾ ಇದ್ದೀನಿ, ಅಥವಾ ದಕ್ಷತೆಯಿಂದ ಹೆಂಗ್ ಸಂಸಾರವನ್ನು ಮಾಡ್ತಿದ್ದೀನಿ, ಈ ಯೋಗ್ಯ ಅಯೋಗ್ಯ ಏನಿದೆ ನಾವು ಅದನ್ನ ಬುದ್ಧಿಯಿಂದ, ಪ್ರಾಣಿಗಳ ಬುದ್ಧಿ ಕೊಟ್ಟಿಲ್ಲ. ಸಸ್ಯಾಹಾರಿ ಮಾಂಸಾಹಾರಿ ಅನ್ನೋದನ್ನ ನಮ್ಮ ಒಂದು ನಾಲೆಜ್ ಇಂದ ನಾವು ಹೇಳ್ತಿದೀವಿ ವಿನಃ ಪ್ರಾಣಿಗಳೇನು ಗೊತ್ತಿರೋದಿಲ್ಲ. ಅದಕ್ ಬುದ್ಧಿ ಇಟ್ಟೇ ಇಲ್ಲ ಪರಮಾತ್ಮ. ಆ ಭಕ್ಷ್ಯನ ಹುಡುಕೊಂಡು ತಿನ್ನುವಷ್ಟು ಬುದ್ಧಿ ಮಾತ್ರ ಇಟ್ಟಿದ್ದಾನೆ. ಅದು ಪರಮಾತ್ಮ ಕೊಟ್ಟಿರೋ ಬುದ್ಧಿ. ಅದು ಎಲೆನೇ ತಿನ್ಬೇಕು, ಅದು ಮಾಂಸಾನೇ ತಿನ್ಬೇಕು. ಅದನ್ನ ನಾವು ಈಗೇನ್ ಮಾಡ್ತಿದೀವಿ, ವಿಶ್ಲೇಷಣೆ ಮಾಡ್ತಿದೀವಿ. ಯಾಕೆಂದ್ರೆ ನಮಗೆ ಅದು ಇನ್ನೊಂದು ಮಟ್ಟದ ಬುದ್ಧಿ ಕೊಟ್ಟಿದ್ದಾನೆ. ಅದನ್ನ ವಿಶ್ಲೇಷಣೆ ಮಾಡಿ ಬೇರೆ ಪಡಿಸೋದು, ಇದು ಸಸ್ಯಾಹಾರಿ, ಇದು ಮಾಂಸಾಹಾರಿ,
ಇವನು ಸಂತ, ಇವನು ಅದು ಅಂತ ಅದನ್ನ ವಿವೇಕ ಕೊಟ್ಟಿದ್ದಾರೆ. ಅದು ವಿವೇಕದಿಂದ ನಾವು ಅದನ್ನ ಬೇರೆ ಪಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಅದು ಲೌಕಿಕದಲ್ಲಿ, ಪ್ರಪಂಚದಲ್ಲಿ ಕರ್ತವ್ಯ ಮಾಡುವಾಗ ಇದನ್ನ ನಾವು ಆಯ್ಕೆ ಮಾಡಿಕೊಂಡು ಬುದ್ಧಿಯ ಕ್ಷಮತೆಯಿಂದ ಲೌಕಿಕ ಜಗತ್ತನ್ನು ನಡೆಸು. ಪಾರಲೌಕಿಕ ಪರಮಾರ್ಥಕ್ ಬಂದಾಗ ಒಂದೇ ಒಂದಿರೋದು ಸತ್ಯ, ಏನಪ್ಪಾ? ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ. ಅಂದ್ರೆ ವಿಶ್ವಾಸ ಆಗೋಗತ್ತೆ ಆ ಶಿಷ್ಯನಿಗೆ, ಏನು? ಭಗವಂತನ ಹೊರತಾಗಿ, ಆ ಪರಮಾತ್ಮನ ಹೊರತಾಗಿ ಈ ಸತ್ತಾಗತ್ತ ಏನ್ ನಡೀತಾ ಇದೆಯೋ ಇದನ್ನ ಕೇವಲ ಪರಮಾತ್ಮನೇ ನಡೆಸ್ತಾ ಇರೋದು. ಇಲ್ಲಿ ಕೂತಿರೋದು ಉಸಿರು ರೂಪದಲ್ಲಿ, ನಮ್ಮ ಈ ಶರೀರದಲ್ಲಿ ಯಾವಾಗ ಈಶ್ವರ ಪ್ರಕಟ ಆಗತ್ತೋ ಚೇತನ ರೂಪದಲ್ಲಿ, ಚೈತನ್ಯ ರೂಪದಲ್ಲಿ, ಇಲ್ಲಿ ಚಲನವಲನ ಮಾಡ್ತಿರೋದು ಯಾರು? ಪ್ರಾಣವನ್ನು ಯಾರು ನೀಡ್ತಿದ್ದಾನೆ? ಶ್ವಾಸೋಶ್ವಾಸ ಉಸಿರು ಯಾರು ಕೊಡ್ತಿದ್ದಾನೆ? ಈ ಒಂದು ಪ್ರಕ್ರಿಯೆ ಅನ್ನಪಚನ ಯಾರು ಮಾಡ್ತಿದ್ದಾನೆ? ಹೃದಯದಲ್ಲಿ ರಕ್ತದ ಒತ್ತಡವನ್ನು ಯಾರು ಹಿಡ್ಕೊಂಡಿದ್ದಾನೆ? ಪಂಪಿಂಗ್ ಯಾರು ಮಾಡ್ತಿದ್ದಾನೆ? ನಾನ್ ಮಾಡ್ತಿದ್ದೀನ? ಈ ಜೀವ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಇದಕ್ಕೇನು ಸಾಧ್ಯತೆ ಇಲ್ಲ. ಇದು ಪಾರಲೌಕಿಕ ವಿವೇಕ. ಜೀವೋ ಬ್ರಹ್ಮೈವ ನಾಪರಃ. ಜೀವ ಬ್ರಹ್ಮನ ಹೊರತಾಗಿ ಜೀವ ಏನೂ ಇಲ್ಲ, ಅದ್ರ ಅಸ್ತಿತ್ವನೇ ಇಲ್ಲ. ಇದೇನಿದೆಯೋ ಇದು ಅವನಿಂದಾನೇ ಬಂದಿರೋದು, ಅವನಿಗೋಸ್ಕರ ಬಂದಿರೋದು, ಅವನೇ ಇದನ್ನ ಕರ್ಕೊಂಡ್ ಬಂದಿದ್ದಾನೆ, ಅವನೇ ಇದನ್ನ ನಡೆಸ್ತಿದ್ದಾನೆ. ಎಲ್ಲವೂ ಘಟನೆಗಳು, ಸಿಚುವೇಶನ್, ಲೈಫ್ ನಲ್ಲಿ ಆಗುವ ಪ್ರತಿಯೊಂದು ಮಾತು ಪರಮಾತ್ಮ ನಡೆಸ್ತಾನೆ. ಈ ದೇಹದಿಂದ ಹಿಡಿದು ನಮ್ಮ ಪ್ರಾರಬ್ಧದಲ್ಲಿ ಆಗುವ ಘಟನೆಗಳೆಲ್ಲ ಅವನ್ ಕಂಟ್ರೋಲ್ ನಲ್ಲಿ. ನಮಗೆ ಭ್ರಮೆ ಇರೋದಕ್ಕೆ ನಮಗೆ ಅದು ಗೊತ್ತಾಗ್ತಿಲ್ಲ. ಅದನ್ನ ವಿವೇಕವನ್ನು ಅವ್ರು ಬಂದು ಜಾಗೃತ ಮಾಡ್ತಾರೆ. ಯಾರಪ್ಪ? ಸದ್ಗುರು. ಏನ್ ಹೇಳ್ತಾರೆ? ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಜಗತ್ ಮಿಥ್ಯ ಅಂದ್ರೆ ಕಣ್ಣಿಗೆ ಕಾಣಿಸ್ತಿರೋದೆಲ್ಲ ಮಿಥ್ಯ ಅಲ್ಲ. ಅದ್ರ ಬಗ್ಗೆ ನನ್ನ ಇರುವ ದೃಷ್ಟಿಕೋನ, ಪರ್ಸೆಪ್ಷನ್, ಅದೆಲ್ಲವೂ ಭ್ರಮೆ. ನಾನು ಮಾಡ್ತಾ ಇದ್ದೀನಿ ಅನ್ನೋದೇನ್ ಪರ್ಸೆಪ್ಷನ್ ಇದೆಯೋ ಅದೆಲ್ಲ ಭ್ರಮೆ. ಭಗವಂತನೇ ಏಳ್ಸೋನ್ ಭಗವಂತ, ಅಲ್ಲಿಂದ ಕಿಚನ್ಗೆ ಕಳ್ಸೋನ್ ಭಗವಂತ. ಈ ಬುಕ್ ಓದು ಅಂತ ಹೇಳೋನವ್ನು, ಇದನ್ನೇ ಪರೀಕ್ಷೆ ಕೊಡು ಅಂತ ಹೇಳೋನವ್ನು, MBA ಮಾಡು ಅಂತ ಹೇಳೋನವ್ನು, ಡಾಕ್ಟರ್ ಆಗು ಅಂತ ಹೇಳೋನವ್ನು. ಎಲ್ಲವನ್ನು ಅವನೇ ಹಾಕಿಟ್ಟಿರೋದು. ನಾವು ವೃಥಾ ಏನಂತೀವಿ? ನಾವು ಅಪ್ಪ ಅಮ್ಮ ಏನಂತೀವಿ? ನನ್ ಮಗನಿಗೆ ಹೇಳಿದ್ದಕ್ಕೆ ಅವ್ನು ಡಾಕ್ಟರ್ ಆದ, ಇಲ್ಲಾಂದ್ರೆ ಅವನೇನೋ ಆಗೋನಿದ್ದವನು, ನಾನು ಅವನಿಗೆ ಓದಿಸಿದ್ದು ಡಾಕ್ಟರು, ನಾನ್ CA ಮಾಡಿಸಿದ್ದು ಅನ್ನೋದು ಭ್ರಮೆಯಲ್ಲಿ ಮಾತಾಡ್ತೀವಿ. ಅದು ಪರಮಾರ್ಥಕ್ಕೆ ಬಂದಾಗ ಗುರು ಆ ಭ್ರಮೆಯನ್ನು ದೂರ ಮಾಡಿ ಪ್ರತಿಯೊಂದು ಜೀವ ತನ್ನ ತನ್ನ ಪ್ರಾರಬ್ಧದ ಗಂಟನ್ನು ತಗೊಂಡ್ ಬಂದು ಅದು ತಾನೇ ಅನ್ಫೋಲ್ಡ್ ಆದಾಗ ಅವ್ನು ಡಾಕ್ಟರ್ ಆಗ್ಬೇಕು ಅಂತ ಇರ್ತಾನೆ, ಅವ್ನು ಡಾಕ್ಟರೇ ಆಗ್ತಾನ. ಅದಕ್ಕೆ ಪುಷ್ಟೀಕರಣ, ಅದಕ್ಕೆ ಎಲ್ಲ ನಿಯೋಜಿತ ಇರುತ್ತೆ. ಪರಮಾತ್ಮ ಇಂಥವ್ರ ಮನೆಗೆ ಇವನನ್ನು ಹುಟ್ಟಬೇಕು, ಇಲ್ಲೆಲ್ಲ ಇವನಿಗೆ ಅನುಕೂಲ ಆಗ್ಬೇಕು, ಇದೆಲ್ಲ ಆಗ್ಬೇಕು ಅಂದಾಗ ಅದನ್ನ ಪರಮಾತ್ಮ ಆ ಜೀವನ ಅಂಥವ್ರ ಮನೆಗೆ ಸೇರ್ಸಿರ್ತಾರೆ. ಇದೆಲ್ಲ ಪರಮಾತ್ಮ ನಿಯೋಜನೆ. ನಮ್ದು ಏನೂ ಇಲ್ಲ. ನಮ್ದು ಏನಿದೆ ನಿಯೋಜನೆ? ನಾವ್ ಏನ್ ಯಾರು ಹುಟ್ಟತ್ತೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಮಗು ಗಂಡು ಹುಟ್ಟತ್ತೋ ಹೆಣ್ಣು ಹುಟ್ಟತ್ತೋ ನಾವು ಡಿಸೈಡ್ ಮಾಡೋರು ಯಾರಪ್ಪ? ಈ ವಿವೇಕನ ಜಾಗೃತ ಮಾಡ. ಮುಂದಿದ್ ಎರಡನೇದು ಏನಪ್ಪಾ? ವೈರಾಗ್ಯ. ಏನಪ್ಪಾ ವೈರಾಗ್ಯ? ವೈರಾಗ್ಯ ಬರ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲಾ ಗ್ರಂಥಗಳಲ್ಲಿ ಓದ್ತೀವಿ ನಾವು ವೈರಾಗ್ಯ. ಅದು ಒಂದು ಮುಖ್ಯವಾದ ಗುಣ ಇರಬೇಕು ಯಾರ ಶಿಷ್ಯ ಇರ್ತಾನೆ. ಏನು ವೈರಾಗ್ಯ? ವೈರಾಗ್ಯದಲ್ಲಿ ಎರಡು ಮಾತಿದೆ. ಒಂದು ರಾಗ, ಇನ್ನೊಂದು ದ್ವೇಷ. ರಾಗ ಅಂದ್ರೆ ಏನಪ್ಪಾ? ರಾಗ ಅಂದ್ರೆ ಆಸಕ್ತಿ ಇರೋದು, ಪ್ರೀತಿ ಇರೋದು, ಒಂದು ವಸ್ತು ಮೇಲೆ ಪ್ರೀತಿ ಇರೋದಕ್ಕೆ ರಾಗ ಅಂತ. ದ್ವೇಷ ಅಂದ್ರೆ ಏನೋ ಒಂದು ವಸ್ತು ನನಗೆ ಇಷ್ಟ ಆಗಲ್ಲ. ವಸ್ತು, ವ್ಯಕ್ತಿ, ಜಾಗ ಇರ್ಬೋದು, ಏನಾರು ಇರ್ಬೋದು, ಅದು ನನಗೆ ಇಷ್ಟ ಆಗತ್ತೆ. ರಾಗ ಅಂದ್ರೆ ಬೇಕು, ದ್ವೇಷ ಅಂದ್ರೆ ಬೇಡ. ವೈರಾಗ್ಯ ಅಂದ್ರೆ ಏನಪ್ಪಾ? ಇವೆರಡೂ ಇರ್ಕೂಡ್ದು. ನನಗೆ ಬೇಕಪ್ಪ, ಈ ವಸ್ತುನೇ ಬೇಕು ಅಂತ ಹಠ ಇರ್ಕೂಡ್ದು, ಆಗ್ರಹ ಇರ್ಕೂಡ್ದು. ಹಾಗೆಯೇ ಆ ವಸ್ತು ಸಿಗ್ಲಿಲ್ಲ ಅನ್ಬಿಟ್ಟು ಅದ್ರ ಮೇಲೆ ದ್ವೇಷ ಮಾಡೋದಲ್ಲ. ಓ, ಈ ವಸ್ತು ಸಿಗ್ಲಿಲ್ವಾ ನನ್ಗೆ, ಆಯ್ತು, ಇವ್ರನ್ನ ನಾನ್ ಮಾತಾಡ್ಸೋದಿಲ್ಲ, ನಾಳೆಯಿಂದ ಇವ್ರ ತಲೆ ಕಂಡ್ರಾಗೋದಿಲ್ಲ ಅಂದ್ರೆ ಅವೆರಡೂ ಇರ್ಕೂಡ್ದು. ಅದಕ್ಕೆ ವೈರಾಗ್ಯ. ಶಿಷ್ಯ ಯಾರು ಸದ್ಗುರುಗೆ ಶರಣು ಹೋಗ್ತಾನೋ ಅವನಿಗೆ ಪಾಠ ಗುರು ಹೇಳ್ಕೊಡೋದೇನು? ಎರಡು ಆಸಕ್ತಿ ಇಟ್ಕೋಬಾರ್ದು. ಒಬ್ರ ಬಗ್ಗೆ ದ್ವೇಷ ಇಟ್ಕೋಬಾರ್ದು, ಒಬ್ರ ಬಗ್ಗೆ ರಾಗ ಇಟ್ಕೋಬಾರ್ದು. ಅವ್ರು ಬಹಳ ನನಗ್ ಮಾಡ್ತಾರೆ, ಆಪ್ತರಿದ್ದಾರೆ, ನನಗ್ ಬಹಳ ಸಹಾಯ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಅಚ್ಚ ಮಾಡೋದು. ಇನ್ನೊಬ್ರು ಏನೋ ಒಂದ್ ಮಾತು ಹೇಳಿರ್ತಾರೆ, ಯಾಗೋ 10 ವರ್ಷದಿಂದ ಏನೋ ಹೇಳ್ಬಿಟ್ಟಿರ್ತಾರೆ, ಅವ್ರ ಬಗ್ಗೆ ದ್ವೇಷ ಕಟ್ಕೊಂಡು ಇಡೀ ಜನ್ಮ ಅವ್ರ ಜೊತೆ ದ್ವೇಷ ಮಾಡೋದು. ಅಂತ ಸ್ಥಿತಿಯಲ್ಲಿ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಎರಡೂ ಸ್ಥಿತಿಯಲ್ಲಿ ನಾನು ಈ ಬುದ್ಧಿಯನ್ನ ಬಳಸ್ಕೊಂಡು ಮಾಡ್ತಿದ್ದೀನಿ ಕೆಲಸ, ವಿವೇಕ ಅಲ್ಲ. ಅವಾಗೇನಾಗತ್ತಪ್ಪ, ಅಲ್ಲಿ ರಾಗ ಇದ್ರೂ ಕಠಿಣ, ದ್ವೇಷ ಇದ್ರೂ ಕಠಿಣ, ಎರಡೂ ಇರ್ಕು. ಏನಿರತ್ತೋ ಅದು ಪರಮಾತ್ಮನ ಇಚ್ಛೆಯಂತೆ ನಡೀತಾ ಇದೆ. ಒಬ್ರು ಬಂದು ನಮ್ಮನ್ನ ಕೊಂಡಾಡಬಹುದು,
ಒಬ್ರು ಬಂದು ನಮ್ಮನ್ನ ನಿಂದನೆ ಮಾಡಬಹುದು, ಒಬ್ರು ಬಂದು ಅಪ್ಕೋಬಹುದು, ಒಬ್ರು ಬಂದು ಬಿಟ್ಟು ಹೋಗ್ಬಹುದು. ಎಲ್ಲವೂ ಪರಮಾತ್ಮನ ಇಚ್ಛೆಯಂತೆ ಆಗ್ತಾ ಇದೆ. ಈ ಜಗತ್ತೇ ನಡೀತಾ ಇರೋದು ಅವನ್ ನಿಯಾಮಕ, ನಾವು ನಿಮಿತ್ತ. ಅವನ್ ಕಂಟ್ರೋಲ್ ನಲ್ಲಿ ನಡೀತಾ ಇರೋದೆಲ್ಲ ಸತ್ತ ಅಂದಾಗ, ಅವಾಗ ಈ ಇಹಲೋಕದಿಂದ ಪರಲೋಕದ ತನಕ ಏನೇನೆಲ್ಲ ವಸ್ತು ಇದೆಯೋ, ಪುಣ್ಯದ ಗಂಟು ಸ್ವರ್ಗಾದಿ ಲೋಕದ ಏನೇನ್ ವಸ್ತು ಭೋಗ ಇದೆಯೋ ಅದೆಲ್ಲವನ್ನೂ ತ್ಯಾಗ ಮಾಡೋದು. ಗೊತ್ತಾಯ್ತು ಇದ್ರಲ್ಲಿ ಏನೂ ಇಲ್ಲ, ಅನಾಸಕ್ತರಾಗ್ತಾರವ. ಅದು ವೈರಾಗ್ಯ. ಅಂದ್ರೆ ಇದು ಸ್ವರ್ಗದ ಸುಖನೂ ಬೇಕಾಗಿಲ್ಲ, ಅಥವಾ ಗಾಡಿ ಬಂಗ್ಲೆ ಇದೆ ಅಂತ ಅಂದ್ಬಿಟ್ಟು ಉಬ್ಬೋದಿಲ್ಲ, ಅಥವಾ ಅದಿಲ್ಲ ಅಂತ ಅವ್ರಿಗೆ ದ್ವೇಷ, ಅಥವಾ ಯಾರ ಹತ್ರ ಇದೆಯೋ ಅವ್ರ ಅನ್ಕೊಂಡು ದ್ವೇಷ ಮಾಡುದು. ನಮ್ಮ ಹತ್ರ ಇಲ್ಲ ಆದ್ರೆ ಅವ್ರ ಹತ್ರ ಇದೆ ಅಲ್ವಾ, ಅದಕ್ಕೆ ಅವ್ರನ್ನ ದ್ವೇಷ ಮಾಡುದು. ಅದೂ ಇಲ್ಲ. ಎರಡೂ ಪರಿಸ್ಥಿತಿ ಏನೂ ಇಲ್ಲ, ಸಮಸ್ಥಿತಿದಲ್ಲಿ ಯಾರು ಇರ್ತಾನೋ ಅದಕ್ಕೆ ವೈರಾಗ್ಯ. ಅಂತ ವೈರಾಗ್ಯ ಹೊಂದಿದಾಗ ಮುಂದಿನ ಸ್ಟೆಪ್ ಏನಪ್ಪಾ? ಮೂರನೇ ಸ್ಟೆಪ್ ಮುಮುಕ್ಷತ್ವ. ಮುಕ್ತಿಯಾಗುವ ಇಚ್ಛೆ, ತೀವ್ರವಾದ ಇಚ್ಛೆ ಮುಕ್ತಿ ಆಗ್ಬೇಕು. ಯಾರಿಂದ ಮುಕ್ತಿ ಆಗ್ಬೇಕು? ದೇಹದಿಂದ ಅಲ್ಲ, ಮನಸ್ಸಿಂದ ಮುಕ್ತಿ ಆಗ್ಬೇಕು. ಈ ದೇಹ ಅಂತೂ ಪಂಚಮಹಾಭೂತಗಳಿಂದ ಆಗಿದೆ. ಪೃಥ್ವಿ, ತೇಜ್, ಆಪ್, ವಾಯು, ಜಲ, ಇದೆಲ್ಲವೂ ತತ್ವಗಳು. ಇದರದಿಂದ ಒಂದು ಶರೀರ ಆಕಾರಕ್ಕೆ ಬಂದಿದೆ. ಬಂದ ಮೇಲೆ ಇದು ವಾಪಸ್ ಮಣ್ಣಿಗೆ ವಾಪಸ್ ಹೋಗತ್ತೆ, ಪುಡಿ ಪುಡಿ ಆಗೋಗತ್ತೆ. ಅದನ್ನೆಲ್ಲ ಅಸ್ಥಿ ವಾಪಸ್ ನೀರಲ್ಲಿ ಹಾಕ್ಬಿಡ್ತಾರೆ. ಅಂದ್ರೆ ಅದು ಎಲ್ಲಿಂದ ಬಂದಿತ್ತೋ ಅದು ಅಲ್ಲಿಗೆ ವಾಪಸ್ ಹೋಗ್ಬಿಡುತ್ತೆ. ಆದ್ರೆ ಮುಕ್ತ ಆಗುವ ಇಚ್ಛೆ ಏನು? ಈ ಜನ್ಮ ಮರಣ ಚಕ್ರದಿಂದ ಮನಸ್ಸು ಆ ಸೂಕ್ಷ್ಮ ಶರೀರ ಏನ್ ಒದ್ದಾಡ್ತಿದ್ಯೋ ಜನ್ಮ ಜನ್ಮಾಂತರದಲ್ಲಿ ಬಂದು ಬರೋದು ಹೋಗೋದು, ಬರೋದು ಹೋಗೋದು, ಕರ್ಮಗಳನ್ನ ಅನುಭವಿಸೋದು. ಆದ್ರಿಂದ ಬಿಡುಗಡೆ ಹೊಂದುವ ತೀವ್ರವಾದ ಇಚ್ಛೆ, ಪರಮಾತ್ಮ ನನಗೆ ಮುಕ್ತಿ ಕೊಡಪ್ಪ, ಮುಕ್ತಿ ಕೊಡಪ್ಪ, ಮೋಕ್ಷ ಕೊಡಪ್ಪ ಅಂತ ಬೇಡ್ಕೊತಿರ್ತಾರೆ. ಅದಕ್ಕೆ ಮುಮುಕ್ಷತ್ವ ಅಂತ. ಆ ಮುಮುಕ್ಷತ್ವ ಶಿಷ್ಯನಿಗೆ ಇಲ್ಲಿ ಬಂದಾಗ ಗುರು ಹೇಳ್ತಾನೆ, ನಿನಗೆ ಲಾಂಗಿಂಗ್, ಅರ್ಜ್ ಅಂತ ಬೇಕಪ್ಪ, ನನಗ್ ನೀನ್ ಬೇಕೇ ಬೇಕು. ಪರಮಾತ್ಮ ಬೇಕು ಅಂದ್ರೆ ಪರಮಾತ್ಮ ಹೊಂದದ್ಮೇಲೆ ಅಲ್ಲಿ ಮನಸ್ಸು ಇಲ್ಲ, ಏನೂ ಇಲ್ಲ, ಬುದ್ಧಿ ಇಲ್ಲ, ದೇಹ ಇಲ್ಲ, ಏನೂ ಇಲ್ಲ. ಸಂಪೂರ್ಣವಾಗಿ ಅದು ಉಪ್ಪಿನಂತೆ ನೀರಲ್ಲಿ ಹುಂತರ್ಗೋಗತ್ತೋ ಹಂಗೆ ಅದು ಸಂಪೂರ್ಣವಾಗಿ ಲಯ ವಿಸರ್ಜನೆ ಆಗೋಗುತ್ತೆ. ಅದಕ್ಕೆ ಮುಮುಕ್ಷತ್ವ ಇರ್ಬೇಕು ನಮ್ಗೆ. ಯಾರು ಪರಮಾರ್ಥಕ್ಕೆ ಬಂದು ಭಗವಂತನ ಪಡ್ಕೋಬೇಕು ಅಂತ ಇಚ್ಛೆ ಪಟ್ಟಿರ್ತಾರೋ ಅವರಿಗೆ ತೀವ್ರವಾದ ಮುಮುಕ್ಷತ್ವ ಇರ್ಬೇಕು. 4ನೇ ಕ್ವಾಲಿಫಿಕೇಶನ್ ಏನಪ್ಪಾ? ಶಮ ದಮಾದಿ ಷಟ್ ಸಂಪತ್ತಿ. ಶಮ, ದಮ, ಶ್ರದ್ಧಾ, ಉಪರತಿ, ಸಮಾಧಾನ, ತಿತೀಕ್ಷ, ಈ 6 ಗುಣಗಳನ್ನ ಸಂಪತ್ತಿ ಅಂತಾರೆ. 6 ಗುಣಗಳು ನಮ್ಮ ಹತ್ರ ಇರ್ಬೇಕು. ಶಮ ಅಂದ್ರೆ ಏನಪ್ಪಾ? ಪರಮಾರ್ಥಕ್ಕೆ ವಿರೋಧ ಮಾಡುವಂಥದ್ದು ಮನಸ್ಸಿಗೆ, ಆ ವಿಷಯದಿಂದ ನಮ್ಮನ್ನ ನಾವು ಒಳಗ್ ಕರ್ಕೊಳ್ಳೋದು. ಪರಮಾರ್ಥಕ್ಕೆ ವಿಘ್ನ ಮಾಡುವಂತ ವಿಷಯಗಳು ಅಂದ್ರೆ ಜಗತ್ತಿನ ಏನೇ ವ್ಯವಹಾರ ಇದೆ, ಪ್ರತಿಕ್ರಿಯೆ ಕೊಡಬಾರದು. ಯಾವುದು ನನ್ನ ಪರಮಾರ್ಥಕ್ಕೆ ಘಾತ ಮಾಡತ್ತೋ ಅಂತ ವಿಷಯಕ್ಕೆ ಆಸಕ್ತಿ ಹೊಂದಬಾರದು, ಅಂತ ವಿಷಯದಲ್ಲಿ ಮನಸ್ಸನ್ನ ತೊಡಗಿಸಬಾರದು. ಏನ್ ವಿಷಯಗಳು? ಯಾವುದೇ ಒಂದು ವಿಷಯ ಆಗಿದೆ, ಅದಕ್ಕೂ ನನಗೂ ಸಂಬಂಧವಿಲ್ಲ. ನ್ಯೂಸ್ ಆಯ್ತು, ನ್ಯೂಸ್ ಅಲ್ಲಿ ಏನ್ ಆಗ್ತಿದೆ ಅದನ್ನ ಕಟ್ಕೊಂಡು ನಮ್ಗೆ ಏನ್ ಮಾಡ್ಬೇಕಾಗಿದೆ? ಪರಮಾರ್ಥಿ ಜನಕ್ಕೆ ಇವತ್ತು ಭೂಕಂಪ ಆಯ್ತೇನು, ಸೈಕ್ಲೋನ್ ಬಂದ್ರೆ ಏನು, ಎಲ್ಲಾರು ಬಿದ್ರೆ ನಾನು ಬೀಳ್ತೀನಿ ಅದ್ರಲ್ಲಿ, ಅದು ನನಗೇನ್ ವಿಶೇಷವಾಗಿ ಬದುಕಿಸ್ತಾನ ಅವನು ಇಲ್ಲ. ಅಥವಾ ಬೆಳಗ್ಗೆ ಇದು ನೆಗೆಟಿವ್ ಇನ್ಫಾರ್ಮೇಶನ್ ನೋಡು, ಅದು ಪರಮಾರ್ಥದಲ್ಲಿ ಸಾಧಕನಿಗೆ ಅವನ ಒಂದು ಸಾಧನೆಗೆ ಅಡೆತಡೆ ಬರುತ್ತೆ. ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ತಲೆ ಒಳಗೆ, ಅವಾಗ ನಾವು ಧ್ಯಾನ ಮಾಡಿದ್ರೆ ಅದೇ ವಿಚಾರ ಪುನಃ ಬರುತ್ತೆ. ಅಲ್ಲಿ ಯಾರೋ ಕೊಲೆ ಮಾಡಿದಾರಂತೆ, ಇಲ್ಲೇನೋ ಅತ್ಯಾಚಾರ ಮಾಡೋದ್ರಂತೆ, ಕಳ್ತನ ಆಯ್ತಂತೆ, ಯಾರೋ ಹೀರೋ ಏನೋ ಇದ್ ಮಾಡದಂತೆ, ಹಂಗ್ ಮಾಡದಂತೆ, ಅದನ್ನೆಲ್ಲ ನ್ಯೂಸ್ ನೋಡಿ ಅಥವಾ ಓದಿ ನಮ್ಗೆ ಏನ್ ಲಾಭ ಆಗೋಗೋದಿದೆ ಅನ್ನೋದು ಮೊದಲನೇ ಪ್ರಶ್ನೆ. ಏನ್ ಸಿಗದಿದೆ ಅದರಿಂದ ಹೇಳಿ ನೋಡು ವಿಚಾರ. ನಿಮಗೆ ಇವೆಲ್ಲ ನ್ಯೂಸ್ ನೋಡೋದ್ರಿಂದ ಏನ್ ಸಿಗ್ತಾ ಇದೆ? ಇವತ್ತಂಕ ಏನ್ ಸಿಕ್ಕಿದೆ? ಏನೂ ಸಿಕ್ಕಿಲ್ಲ. ಬರೀ ವಾಟ್ಸಪ್ ನಲ್ಲಿ ಮೋದಿಜಿ ಹಿಂಗ್ ಮಾಡಿದ್ರು, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ನಾವ್ ಹಿಂಗ್ ಮಾಡ್ಬಿಡ್ಬೇಕು ಅಂತ ಬರೀ ಬಾಯಲ್ಲಿ ಹೇಳ್ತೀವಿ ವಿನಃ ಕಾರ್ಯಗತವಾಗಿ ನಮ್ಮಿಂದ ಏನೂ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಅಂದ್ಮೇಲೆ ಆ ಇನ್ಫಾರ್ಮೇಶನ್ ಉಪಯೋಗಕ್ಕಿಲ್ಲ. ಅದು ನನ್ನ ಆಂತರಿಕ ಸಮಾಧಾನಕ್ಕೆ ಏನಾದ್ರು ಹೆಲ್ಪ್ ಮಾಡ್ತಿದ್ಯಾ? ಇಲ್ಲ. ಅಂಥ ವಿಷಯಗಳನ್ನ ಮತ್ತೆ ಅಕ್ಕಪಕ್ಕದವ್ರದ್ದು, ಆಪ್ತೇಷ್ಟರದ್ದು, ಅವ್ರ ಜೀವನದಲ್ಲಿ ಏನ್ ಆಗ್ತಿದೆ, ಅದರಿಂದ ನನಗೇನ್ ಲಾಭ ಆಗ್ತಿದೆ? ಕಷ್ಟದಲ್ಲಿ ಒಬ್ಬರಿಗೆ ಸಹಾಯ ಮಾಡ್ಬೇಕು, ಆದ್ರೆ ಅವರ ಜೀವನದಲ್ಲಿ ಹೊಕ್ಕಾಟ ಮಾಡಿ, ಅವ್ರ ಜೀವನದ ಕರ್ಮಗಳ ಬಗ್ಗೆ ವಿಚಾರ ಮಾಡಿ, ನಮ್ಮ ಜೀವನದ ಕರ್ಮ ಪ್ರಾರಬ್ಧಾನೇ ನಮಗೆ ಬದಲಾಯಿಸ್ಕೊಳಕ್ ಆಗ್ತಾ ಇಲ್ಲ ಇವತ್ತಂತ. ನಾವು ಬೇರೆಯವ್ರಿಗೆ ಹೆಂಗ್ರಿ ಬದಲಾಯಿಸ್ಲಿಕ್ಕೆ ಸಾಧ್ಯ? ಅದಕ್ಕೆ ಸತ್ಪುರುಷರು, ಸಂತರು ಅವತಾರ ತಾಳಿ ಬಂದು ಬೋಧನೆ ಮಾಡಕ್ ಬರ್ತಾರೆ. ನಮ್ ಜೀವನದ ಏನ್ ಕಷ್ಟ ಇದೆಯೋ ಸಾಲ್ವ್ ಆಗಕ್ ನಾವ್ ಮಾಡ್ಕೊಂಡಿದೀವ, ನಾವೇ ಫೇಲ್ ಆಗಿದೀವಂತೆ ಜೀವನದಲ್ಲಿ.
ಇನ್ ನಾವು ಹೋಗಿ ಬೇರೆಯವ್ರಿಗೆ ಹೆಂಗ್ ಬೋಧನೆ ಮಾಡ್ಲಿಕ್ಕೆ ಸಾಧ್ಯ? ನೀವ್ ಹಿಂಗ್ ಮಾಡ್ಬಿಡ್ರಿ, ಹಂಗ್ ಮಾಡ್ಬಿಡ್ರಿ, ನಾನು ಹಿಂಗ್ ಮಾಡಿದ್ದೆ, ನಾನೇ ಫೇಲ್ ಆದ್ರಿ 100 ಸತಿ, ಅವ್ರಿಗೆ ಏನ್ ಬೋಧನೆ ಮಾಡ್ಲಿ? ಅದಕ್ಕೆ ಈ ವಿಷಯಗಳಿಂದ ಪರಾವೃತ್ತರಾಗಿ ಮಾಡಿ ಮನಸ್ಸನ್ನ ಒಳಗ್ ತಗೊಳಕ್ಕೆ ಏನಂತಾರಪ್ಪ? ಶಮ ಮತ್ತೆ ದಮ. ಪರಮಾರ್ಥಕ್ಕೆ ವಿರೋಧ ಮಾಡುವ ಇಂದ್ರಿಯಗಳನ್ನ ವಿಷಯಗಳಿಂದ ದೂರ ಮಾಡಿ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಇವೆಲ್ಲ ಏನ್ ಕೊಟ್ಟ್ಯಾರೋ ಕರ್ಮೇಂದ್ರಿಯ, ಕಣ್ಣು, ಮೂಗು, ಬಾಯಿ, ಕಿವಿ, ತ್ವಚ, ಟಚ್, ಇವೆಲ್ಲಿಂದ ಏನ್ ಮಾಡ್ಬೇಕು? ಇವೆಲ್ಲ ಇಂದ್ರಿಯಗಳು ಹರಿದಾಡ್ತಿರ್ತಾವ ಹೊರಗಡೆ ಹೋಗ್ಲಿಕ್ಕೆ. ಕಣ್ಣಾಗ್ಲೇ ಹೊರಗಡೆ ಹೊರಟು ಬಿಟ್ಟಿರುತ್ತೆ ವಾಟ್ಸಪ್ ಮೆಸೇಜಸ್ ನೋಡಕ್ಕೆ, ನ್ಯೂಸ್ ನೋಡಕ್ಕೆ. ಪ್ರವಚನ ಆಯ್ತು, ಜಪ ಆಯ್ತು ಅಂದ ಕೂಡ್ಲೆ ಬಂದ್ ಮಾಡುದು ಜಪಮಾಲ ಇಟ್ಬಿಡೋದು, ನ್ಯೂಸ್ ಅಂತ ಟಕ್ ಅಂತ ಹಾಕೋದು. ಏನ್ ನಡೀತಾ ಇದೆ? ಯಾಕೆ? ಮನಸ್ಸಿಗೆ ಅಭ್ಯಾಸ. ಅದು ಮನಸ್ಸಿನ ತಪ್ಪಲ್ಲ, ವಾಸನೆಗಳು, ನಮ್ಮ ಜನ್ಮ ಜನ್ಮಾಂತರದ ವಿಕಾರಗಳು ನಮ್ಮನ್ನ ಭಗವಂತನ ಹತ್ರ ಕುತ್ಕೊಳ್ಳಿ ಬಿಡೋದಿಲ್ಲ. ಒಂದ್ ತಾಸ ಆಯ್ತಾ ಪ್ರವಚನ, ಆದ್ ಕೂಡ್ಲೆ ಠಕ್ ಅಂತ ಇಲ್ಲಿ ಬಂದ್ ಮಾಡೋದು, ಟಿವಿ ಹಾಕೋದು. ಏನ್ ನಡೀತಾ ಇದೆ ನ್ಯೂಸ್ ಅಲ್ಲಿ? ಏನ್ ಮಾಡ್ತಿದ್ದಾರೆ? ಏನ್ ಮಾಡಿದ್ರೆ ಏನು? ನಮ್ಗೇನ್ ಲಾಭ? ನಮ್ಗೇನ್ ಯಾರೋ ಕೋಟಿ ದುಡ್ಡು ಕೊಟ್ರ? ಇಲ್ಲ. ನಾವು ಗೆದ್ವಾ, ಬಿಗ್ ಬಾಸ್ ನೋಡ್ತಾ ಕೂತಿರ್ತೀವಿ. ಬಿಗ್ ಬಾಸ್ ಯಾರೋ ಗೆಲ್ತಾರೆ, ಯಾರೋ ದುಡ್ಡು ಮಾಡ್ಕೋತಾರೆ. ನಮ್ಗೇನ್ ಸಿಕ್ತು? ಟೈಮ್ ಪಾಸ್ ಆಗತ್ತೆ ಅಂತೀವಿ. ಯಾಕೆ ಟೈಮ್ ಪಾಸ್ ಆಗತ್ತೆ ಅಂತೀವಿ? ಮನಸ್ಸು ಮನೆಯಲ್ಲಿ ಕೂಡ್ಲಿಕ್ಕೆ ರೆಡಿ ಇಲ್ಲ. ಮನೆಯಲ್ಲಿ ಇರೋ ಸುತ್ತಮುತ್ತಲ ಪರಿಸರ, ನಮ್ಮ ಮನೆಯಲ್ಲಿ ವಾತಾವರಣ ನಮ್ಗೇನ್ ಮಾಡತ್ತಪ್ಪ? ಮನೆಯಲ್ಲಿ ಸುಮ್ನೆ ಕೂಡ್ಲಿಕ್ ಬಿಡೋದಿಲ್ಲ. ಅದಕ್ಕೆ ಟಿವಿ ಚಾನೆಲ್ಸ್ ಚೇಂಜ್ ಮಾಡ್ತಾ ಇರ್ತೀವಿ, ಒಂದಾಗತ್ಲು ಒಂದ್ರಲ್ಲೂ ನಮ್ಮ ಮನಸ್ಸು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದಿಲ್ಲ. ಈ ಚಾನೆಲ್ ಆಯ್ತಾ, ಅಯ್ಯೋ ಇದೇನೋ ಚೆನ್ನಾಗಿ, ಅದು ಅಯ್ಯೋ ಅದೇನೋ ಬೋರಿಂಗ್. ಸೀರಿಯಲ್ ನೋಡಿದ್ವಿ, ಚೆನ್ನಾಗಿಲ್ಲ. ಯಾಕೆ ಮನಸ್ಸು ಬದಲಾಯಿಸ್ತಿರತ್ತೆ? ಅದಕ್ಕೆ ಒಂದ್ ಕಡೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಸೀರಿಯಲ್ ನ ಮನಸ್ಸು ಕೂಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದು ಮನಸ್ಸಿನ ಸ್ವಭಾವ. ಅದನ್ನ ಏನ್ ಮಾಡ್ಬೇಕು? ಇಂದ್ರಿಯಗಳನ್ನ ನೋಡದೇ ಇರೋ ವಿಷಯಗಳನ್ನ ನೋಡಬಾರ್ದು. ಏನ್ ನೋಡ್ಬೇಕಪ್ಪ ಹಂಗಾರೆ? ಯಾವ್ದು ನನ್ನ ಉದ್ಧಾರಕ್ಕೆ ಕಾರಣ ಆಗತ್ತೆ, ಮೋಕ್ಷಕ್ಕೆ ದಾರಿ ಮಾಡ್ಕೊಳತ್ತೆ ಅಂತ ಪ್ರವಚನಗಳು, ರಾಮಾಯಣ, ಮಹಾಭಾರತ, ಕೃಷ್ಣ. ಯೂಟ್ಯೂಬ್ ನಲ್ಲಿ ಲೆಕ್ಚರ್ಸ್ ಹೇಳ್ತಾರೆ, ಅಥವಾ ನಾವು ನೋಡಿದ್ವಿ ಸಣ್ಣವರಿದ್ದಾಗ ರಾಮಾಯಣ, ಮಹಾಭಾರತ, ಕೃಷ್ಣನ್ ನೋಡಿದ್ವಿ, ಪದೇ ಪದೇ ನೋಡಿದ್ವಿ. ಅದರಿಂದ ಚಿಂತನ, ಶ್ರವಣ, ಚಿಂತನ, ಮನನ ಆಗೋದ್ರಿಂದ ಏನ್ ಇರುವಿಕೆಗೆ ಬರತ್ತಪ್ಪ? ಏನ್ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವ ನಾಪರಹ. ಅಪ್ಪ ನಿನ್ನ ಹೊರತಾಗಿ ಇನ್ಯಾರೂ ಇಲ್ಲ ಜಗತ್ನಲ್ಲಿ, ಇವೆಲ್ಲವೂ ಸುಳ್ಳು. ಅವಾಗ ಮನಸ್ಸು ಒಳಗ್ ಬರಕ್ ಶುರುವಾಗುತ್ತೆ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯದಿಂದ ನಮ್ಮ ಇಂದ್ರಿಯಗಳನ್ನ ಒಳಗ್ ತಗೋಬೇಕೇ ವಿನಃ ಹೊರಗಡೆ ಹರಿದಾಳಕ್ ಬಿಡ್ಬಾರ್ದು. ಇವತ್ತು ನಮ್ಗೆ ಹೆಂಗಾಗಿದೆ ಪರಿಸ್ಥಿತಿ? ಇಂದ್ರಿಯಗಳು ಸಾವಿರಾರು ಕಡೆ ಹರಿದಾಡ್ತಿದೆ. ಸ್ಕೂಲಿನ ಬಗ್ಗೆ ವಿಚಾರ, ಬ್ಯಾಂಕಿನ ಬಗ್ಗೆ ವಿಚಾರ, EMI ಬಗ್ಗೆ ವಿಚಾರ, ಕಾರಿಗೇನೋ ಏನೋ ಕಾರಿಂದೇನೋ ಏನೋ ಆಕ್ಸಿಡೆಂಟ್ ಆಯ್ತು ಅಥವಾ ಏನೋ ಆಯ್ತು, ಅದು ತರದ್ ಬಿಟ್ಟಿದೆ, ಅದಕ್ಕೆ ವಾಪಸ್ ಪೇಂಟಿಂಗ್ ಮಾಡಿಸ್ಬೇಕು, ಅಥವಾ ಇಲ್ಲೇನೋ ಆಯ್ತು, ಅಲ್ಲೇನೋ ಆಯ್ತು, ಯಾರೋ ಹಾಸ್ಪಿಟಲೈಸ್ ಇದ್ದಾರೆ. ಹಿಂಗ್ 1000 ಕಡೆ ಇಂದ್ರಿಯಗಳು ಹರಿತಿದಾವೆ. ಕೇಳಿಸ್ಕೊಳ್ತಾ ಇದೆ, ನೋಡ್ತಾ ಇದೆ, ಮಾತಾಡ್ತಾ ಇದೆ. ಅದನ್ನೆಲ್ಲವೂ ಆವರಿಸ್ಕೊಳ್ಳೋದು ಒಳಗೆ. ಎಲ್ಲಿ? ಪರಮಾತ್ಮನ ಧ್ಯಾನದಲ್ಲಿ, ನಾಮಸ್ಮರಣೆಯಲ್ಲಿ, ಸದ್ಗ್ರಂಥ ವಾಚನದಲ್ಲಿ. ಅದಕ್ಕೆ ಏನಂತಾರೆ? ದಮ. ಎರಡನೇ ಗುಣ ಶಮ, ದಮ. ಮೂರನೇದು ಶ್ರದ್ಧಾ ಬೇಕು. ಏನಪ್ಪ? ಜೀವನೇ ಬ್ರಹ್ಮ, ನಾನೇ ಬ್ರಹ್ಮ ಅಂದ್ರೆ ಆತ್ಮಸ್ವರೂಪನಾಗಿದ್ದೀನಿ. ಇದನ್ನ ಹೇಳುವ ಯಾರು ಸದ್ಗುರು ಇರ್ತಾರೋ, ಸಂತ್ರ ಇರ್ತಾರೋ, ಅವರ ಮಾತಿನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಡೋದು. ಒಮ್ಮೆ ಸದ್ಗುರು ಹತ್ರ ಹೋದ್ವಾ, ಅವ್ರೇನ್ ಹೇಳ್ತಾರಪ್ಪ? ನೀನು ಇದಲ್ಲ, ನೀನು ದೇಹ, ಬುದ್ಧಿ, ಮನಸ್ಸು ಅಲ್ಲಪ್ಪ, ಪರಮಾತ್ಮ ನೀನು. ಅವನು ಪರಮಾತ್ಮನ ಸ್ವರೂಪನೇ ಆಗಿದ್ಯಾ. ಈಶಾವಾಸ್ಯದಲ್ಲಿ ಹೇಳ್ತಾರೆ, ಪೂರ್ಣಮದಂ ಪೂರ್ಣಮಿದಂ. ಪೂರ್ಣ ಅವನು ಪರಮಾತ್ಮ. ಅವನಿಂದ, ಅವನು ಅಂದ್ರೆ ಆ ಪರಬ್ರಹ್ಮ ವಸ್ತುವಿಂದ, ಅದಕ್ಕೆ ಯಾವ ಆಕಾರ ಇಲ್ಲ, ಅವನು ಸಂಪೂರ್ಣ ಇದ್ದಾನೆ. ಅವನಿಂದ ಈ ಪೂರ್ಣ ವಸ್ತು ಇದು ಕೂಡ ಪೂರ್ಣ. ಪೂರ್ಣದಿಂದ ಪೂರ್ಣ ತೆಗೆದ್ರು ಉಳಿಯೋದು ಪೂರ್ಣ, ಅಲ್ಲಿ ಅಪೂರ್ಣತ್ವ ಇಲ್ಲ. ಭ್ರಮೆ ಉಂಟಾಗಿ ಏನಾಗುತ್ತೆ? ನನಗೇನೋ ಒಂದು ಅಭಾವ ಇದೆ, ಏನೋ ಸಿಗ್ತಾ ಇಲ್ಲ, ಏನೋ ನನ್ನ ಜೀವನದಲ್ಲಿ ಇಲ್ಲ ಅಂದ್ಬಿಟ್ಟು ನನಗೇನ್ ಅನ್ಸುತ್ತಪ್ಪ? ಅಭಾವದಿಂದ ನಾನು ಅಪೂರ್ಣ ಇದ್ದೀನಿ. ಇದನ್ನ ಸದ್ಗುರು ಏನ್ ಮಾಡ್ತಾರೆ? ನೀನು ಅಪೂರ್ಣ ಇಲ್ಲಪ್ಪ, ನೀನು ನನ್ನ ಸ್ವರೂಪನೇ ಹೊಂದಿರುವ ಆತ್ಮಸ್ವರೂಪ ಇದೆಯಾ, ಅದಕ್ಕೆ ನಿನ್ ಏನು ಕೊರತೆ ಇಲ್ಲ, ಎಲ್ಲವೂ ನಿನ್ ಹತ್ರ ಇದೆ. ಈಗ ವಿಚಾರ ಮಾಡಿ, ಅಜ್ಜಿದು ಹೇಳ್ತೀವಿ, ದಾದಿ ಮಾಕೆ ನುಸ್ಕೆ ಅಂತ ಹೇಳ್ತೀವಿ. ಏನಾರು ಒಂದ್ ಜ್ವರ ಗಿರ ಬಂತು ಅಂದ್ ಕೂಡ್ಲೆ ಅಜ್ಜಿ ಆಗ್ಲೇ ನಮ್ಗೆ ಹೇಳಿರ್ತಾರೆ, ಇದನ್ನ ಹಾಕ್ರಿ, ತಿನ್ರಿ ಅಂತ. ಅವ್ರಿಗೆ ಯಾರು ಹೇಳಿದ್ರು? ಅವ್ರಿಗೆ ಯಾರು ಹೇಳಿರ್ತಾರೆ ಅನ್ಕೋಣ. ಆದ್ರೆ ಆ ಜ್ಞಾನ ಎಲ್ಲಿತ್ತು? ಅಂದ್ರೆ ಡಾಕ್ಟರು ನಾನೇ ಇದ್ದೀನಿ, ಆಯುರ್ವೇದಿಕ್ ಡಾಕ್ಟರ್ ನಾನೇ ಇದ್ದೀನಿ ಅನ್ಕೋ. ಈ ಕ್ಷಣಕ್ ನಾನು ಏನಾರು ಒಂದು ಆಯುರ್ವೇದಿಕ್ ನುಸ್ಖಾ ಹೇಳಿ ನನ್ನ ಮಕ್ಳಿಗೆ ಕೊಡ್ತೀನಿ, ನಾನೇ ಆಯುರ್ವೇದಿಕ್ ಡಾಕ್ಟರ್. ಒಂದು
ಇದು ಏನೋ ಡೋರ್ ಇಂದ ಏನೋ ಫಿಕ್ಸ್ ಮಾಡ್ಬೇಕಾಗಿರುತ್ತೆ, ನಾವೇ ಅದನ್ನ ಫಿಕ್ಸ್ ಮಾಡ್ತೀವಿ. ಪ್ಲಂಬರ್ ಆಗಿ ನಲ್ಲಿನ ಫಿಕ್ಸ್ ಮಾಡ್ತೀವಿ ಮನೆಯಲ್ಲೇ. ಪ್ಲಂಬರ್ ಬರೋ ತನಕ ನಾವೇ ನಮ್ಮ ಅಬುದ್ಧಿ ಉಪಯೋಗಿಸಿ ಇದನ್ನ ಹೆಂಗಾರು ನೀರ್ ನಿಲ್ಲಿಸ್ಬೇಕಪ್ಪ ಅಂತ ನಾವೇನೋ ಫಿಟ್ಟಿಂಗ್ ಮಾಡ್ತೀವಿ. ಅವಾಗ ನಾವ್ ಯಾರಾಗಿರ್ತೀವಿ? ಪ್ಲಂಬರ್ ಆಗಿರ್ತೀವಿ. ಹಂಗಂದ್ರೆ ಆ ಜ್ಞಾನ ಎಲ್ಲಿತ್ತು? ಒಳಗೆ ಇತ್ತದು. ಆ ಕ್ಷಣಕ್ಕೆ ಅದು ಆಚೆ ಬರುತ್ತೆ. ಆ ಕೆಲಸವನ್ನು ನಾನ್ ಮಾಡ್ತೀನಿ. ಆದ್ರೆ ನನ್ನ ಭ್ರಮೆ ಏನು? ಅವನು ಪ್ಲಂಬರ್, ಇವನು ಡಾಕ್ಟ್ರು, ಇವನು ಅಂತ ಉಪಾಧಿಗಳಿಂದ ಭ್ರಮೆ ಉಂಟಾಗಿದೆ. ಆದ್ರೆ ಪ್ರತಿಯೊಂದು ಜೀವಕ್ಕೂ ಎಲ್ಲವೂ ಗೊತ್ತಿರತ್ತೆ ಅಂತ ಪರಮಾತ್ಮ ಹೇಳೋದು. ನಿನಗೆಲ್ಲಾ ಗೊತ್ತಿದೆ. ನಾವು ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀವಿ. ಹೆಂಗಪ್ಪ ಪಾಠ ಹೇಳ್ಕೊಡ್ಲಿಕ್ಕೆ ಸಾಧ್ಯ? ನಾನೇನ್ ಟೀಚರ್ ಅಲ್ಲ. ಟೀಚರ್ ಅನ್ನೋದು ಒಂದು ಉಪಾಧಿ. ಅದು ಉಪಾಧಿ ಅಂದ್ರೆ ಟೈಟಲ್. ಉಪಾಧಿ ಹಚ್ಕೊಂಡಿರೋದಾಗ ಟೀಚರ್. ಅವ್ರು ಟೀಚರ್ ಮಾತ್ರ ಹೇಳ್ಕೊಡ್ಬೋದಾ? ಮನೆಯಲ್ಲಿ ಹೇಳ್ತೀವಿ ತಾಯಿ ಮಾತೃದೇವೋಭವ, ಆಚಾರ್ಯ ಮಾತೃನೇ ಮೊದ್ಲು ಟೀಚರ್ ಅಂತ. ಅಂದ್ರೆ ತಾಯಿ ಎಲ್ಲಿತ್ತು ಆ ಜ್ಞಾನ? ತಾಯಿಯಿಂದ ಅವಳು ಟೀಚರು ಆಗ್ತಾಳೆ. ತಾಯಿಯಿಂದ ಅವಳೇನಾಗ್ತಾಳೆ? ಅವಳು ಇನ್ನೊಂದು ಇಂಜಿನಿಯರಿಂಗ್ ಪುಸ್ತಕನೂ ಓದ್ ಹೇಳ್ತಾಳೆ, ಬಿಕಾಂ ಪುಸ್ತಕನೂ ಹೇಳ್ತಾಳೆ. ಅಂದ್ರೆ ಹೆಂಗಾಗ್ಲಿಕ್ಕೆ ಸಾಧ್ಯ? ನಿನಗೆ ಎಲ್ಲವೂ ಗೊತ್ತಿದೆ. ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೆಲ್ಲವೂ ನಿನ್ನ ಒಳಗಿದೆ. ನೀನು ಪರಬ್ರಹ್ಮನ ಆ ಸ್ವರೂಪನೇ ಇದೆಯಾ ಅಂತ ಗುರು ಏನ್ ಹೇಳ್ತಾನೋ ಅದ್ರ ಮೇಲೆ ಸಂಪೂರ್ಣ ವಿಶ್ವಾಸ ಮಾಡಿದಾಗ ಜೀವದ ಪರಿವರ್ತನೆ, ಜೀವಾತ್ಮ ಇಂದ ಪರಮಾತ್ಮದ ಕಡೆಗೆ ಆ ಪ್ರಯಾಣ ಶುರುವಾಗಿ ಅವನು ಒಂದ್ ದಿವಸ ಅದೇನಾಗುತ್ತೆ? ಸ್ವಾಮಿ ಮೀ ಕೋಣ ಸ್ವಾಮಿ ರಾಯ ಅಂತ ಕೇಳ್ತಾರೋ, ನೀನ್ ಯಾರಪ್ಪ? ಶುದ್ಧವಾದ ಚೈತನ್ಯ ನೀನೇ ಅಂತ ಸ್ವಾಮಿ ರಾಜಾರಾಮ್ ಮಹಾರಾಜರಿಗೆ ಬೋಧನೆ ಮಾಡ್ತಾರೆ. 4ನೇ ಉಪರತಿ. ಉಪರತಿ ಅಂದ್ರೆ ಏನು? ಪ್ರಪಂಚದ ಎಲ್ಲಾ ಕರ್ತವ್ಯಗಳನ್ನ ಇವತ್ತು ಇಲ್ಲಿ ಪೃಥ್ವಿ ಮೇಲೆ ಕಳಿಸಿ ಒಂದು ಕರ್ತವ್ಯನ ಕೊಟ್ಟಿದ್ದಾನೆ ಪರಮಾತ್ಮ. ಆ ಕರ್ತವ್ಯನ ಚೊಕ್ಕಾಗಿ ಮಾಡ್ಬೇಕು, ಆಲಸ್ಯ ಇಲ್ಲ. ಅಥವಾ ಯಾವ್ದೋ ಒಂದು ಬೇಜಾರಿಂದ ಅಲ್ಲ, ಅಯ್ಯೋ ಇದನ್ನ ಮಾಡ್ಬೇಕೇನಪ್ಪ, ನಾನು ಗೃಹಿಣಿ ಇದ್ದೀನಿ, ತಾಯಿ ಇದ್ದೀನಿ, ಸೊಸೆ ಇದ್ದೀನಿ, ಮಗಳಿದ್ದೀನಿ, ನೆಗೆಣ್ಣಿ ಇದ್ದೀನಿ, ಟೀಚರ್ ಇದ್ದೀನಿ, ಇಲ್ಲಿ ಕುತ್ಕೊಂಡು ಏನೋ ನಿರೂಪಣಾ ಮಾಡ್ಬೇಕಾಗಿರುತ್ತೆ. ಎಲ್ಲವಲ್ಲೂ ಕಾರ್ಯದಲ್ಲಿ ಚೊಕ್ಕದಿಂದ ಮಾಡ್ಬೇಕು. ಚೊಕ್ಕ ಅಂದ್ರೆ 100%. ಆಲಸ್ಯ ಅಲ್ಲ, ಬೇಜಾರಲ್ಲ, ಅಥವಾ ನಾನೇ ಯಾಕೆ ಮಾಡ್ಲಿ ಈ ಕೆಲ್ಸಗಳು ಅನ್ನೋದು ಇಲ್ಲ. ಚೊಕ್ಕ ಮಾಡ್ಲಿಕ್ಕೆ ಈ ಕೆಲ್ಸನ ಯಾರು ಕೊಟ್ಟಿದ್ದಾರೆ? ಫಸ್ಟು ಆ ಪರಮಾತ್ಮ, ಪರಂಪಿತ ಪರಮಾತ್ಮ ಪೃಥ್ವಿ ಮೇಲೆ ಕಳಿಸಿ ಈ ದೇಹದಲ್ಲಿ ಕುಳಿತಿ ಒಂದು ವಿಶಿಷ್ಟವಾದ ಕರ್ತವ್ಯನ್ನು ಕೊಟ್ಟಿದ್ದಾನೆ. ಎಲ್ಲರಿಗೂ ಕೊಟ್ಟಿದ್ದಾನೆ. ಆ ಕರ್ತವ್ಯ ನಾವು ಅರಿತುಕೊಂಡು, ಇದು ಪರಮಾತ್ಮ ಕೊಟ್ಟಿರೋದು, ರಾಮ ಕೊಟ್ಟಿರೋದು, ಚಿದಂಬರ ಕೊಟ್ಟಿರೋದು ಅನ್ನ ಅರಿವು ತಂದ್ಕೊಂಡು ನಾವ್ ಯಾವಾಗ ಇರುವಿಕೆದಲ್ಲಿ ಇರ್ತೀವೋ ಅವಾಗ ಕೆಲಸಗಳನ್ನ ಚೊಕ್ಕವಾಗಿ ಮಾಡ್ತೀವಿ. ನಮ್ ಕೆಲಸ ಬೆಸ್ಟ್ 100% ಮಾಡ್ಬೇಕು. ತಿಂಡಿ ಮಾಡುವಾಗ ಸಂಪೂರ್ಣವಾಗಿ ತಿಂಡಿ ಕಡೆ ಲಕ್ಷ್ಯ ಇರ್ಬೇಕು. ಅಡ್ಗೆ ಮಾಡುವಾಗ, ಮಕ್ಕಳಿಗೆ ಪಾಠ ಹೇಳ್ಕೊಡುವಾಗ, ಒಂದ್ ಕೆಲಸ ಮಾಡುವಾಗ 100% ಮಾಡ್ಬೇಕು. ನಾನ್ ಮಾಡೋದು 100% ಮಾಡ್ಬೇಕು. ಆದ್ರೆ ಅಲ್ಲಿ ಅಪೇಕ್ಷೆ ಮಾಡ್ಬಾರ್ದು, ನಾನು 100% ಮಾಡಿದೀನಿ, ನಿನಗೆ ವೆರಿ ಗುಡ್ ಅನ್ಬೇಕು. ಅಥವಾ ನಾನು ಒಂದು ತಪ್ಪು ಮಾಡಿದ್ರೆ ಅದನ್ನ ನನ್ಗೆ ಯಾರು ಹೇಳ್ಬಾರ್ದು, ನೀ ತಪ್ಪು ಮಾಡಿದೆ ಅಂತ ಯಾರು ಹೇಳ್ಬಾರ್ದು ಅನ್ನೋದ ಅಪೇಕ್ಷೆ ಇಟ್ಕೋಬಾರ್ದು. ರಾಗದ್ವೇಷ ಎರಡೂ ಇರ್ಬಾರ್ದು. ನಾನ್ ಮಾಡ್ದೆ ಎಲ್ಲರೂ ಕೊಂಡಾಡ್ಬೇಕು, ಓ ನೀವ್ ಎಷ್ಟ್ ಚೆನ್ನಾಗಿ ರಂಗೋಲಿ ಹಾಕ್ತೀರಾ, ಎಷ್ಟ್ ಚೆನ್ನಾಗಿ ಇದನ್ ಮಾಡ್ತೀರಾ, ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತೀರಾ, 40 ಜನಕ್ಕೆ ಅಡ್ಗೆ ಮಾಡ್ತೀರಾ ಅಂತ ಕೊಂಡಾಡ್ಬೇಕು ಅಪೇಕ್ಷೆ ಇರ್ಬೇಕು. ಅಥವಾ ಆ ಕೆಲ್ಸ ಒಂದ್ ತ್ರುಟಿ ತಪ್ಪಾಯ್ತಪ್ಪ, ಚೊಕ್ಕಾಗಿ ಮಾಡ್ಲಿಲ್ಲ, ಆದ್ರೆ ಯಾರೋ ಏನೋ ಹೇಳಿದ್ರು ಇದು ಸರಿ ಮಾಡಿಲ್ಲ, ಆಯ್ತು ಇನ್ನೊಂದ್ಸತಿ ನಾನು ಪ್ರಯತ್ನ ಮಾಡ್ತೀನಿ, ಕ್ಷಮಿಸಿ, ಇಲ್ಲ ಮಾಡ್ತೀನಿ ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಮಾತು ಮುಗಿದೋಗುತ್ತೆ. ಅದಕ್ಕೆ ಏನಂತಾರಪ್ಪ? ಉಪರತಿ. ಅದರಲ್ಲಿ ಆಸಕ್ತಿ ಇರಬಾರ್ದು, ಆಸೆ ಇರಬಾರ್ದು, ಅಪೇಕ್ಷೆ ಇರಬಾರ್ದು. ಅದಕ್ಕೆ ಉಪರತಿ ಅಂತ. ಪ್ರಪಂಚದ ಎಲ್ಲಾ ಕೆಲಸಗಳನ್ನು 100% ರೆಸ್ಪಾನ್ಸಿಬಿಲಿಟಿಯಿಂದ ನಾನು ಈ ಕೆಲಸ ಮಾಡ್ತಿರುವಾಗ ಅದನ್ನ 100% ಕರೆಕ್ಟ್ ಆಗಿ ಮಾಡ್ಬೇಕು. ಆಗ ಹೋಗುವ ಪರಿಣಾಮದ ಬಗ್ಗೆ ವಿಚಾರ ಮಾಡಬಾರ್ದು. ಅಂದ್ರೆ ಫಲದ ಬಗ್ಗೆ ಅಪೇಕ್ಷೆ ಇರಬಾರ್ದು. ಇದು ಲಾಭ ಹಾನಿ ಏನೂ ಇಲ್ಲ. ಮುಂದೆ ಸಮಾಧಾನ, ಮನಸ್ಸನ್ನ ಶಾಂತವಾಗಿಡುತ್ತೆ, ರಾಕ್ ಸಾಲಿಡ್ ಇಡ್ತಾರೆ. ಏನೇ ಪರಿಸ್ಥಿತಿ ಬರ್ಲಿ ಆ ಪರಮಾರ್ಥಕ್ ಬಂದಿರೋ ಶಿಷ್ಯ ಹೆಂಗಿರ್ತಾನಪ್ಪ, ಇದನ್ನೆಲ್ಲ ಅಳವಡಿಸ್ಕೊಳ್ತಾ ಮನಸ್ಸು ಹೆಂಗಾಗತ್ತೆ, ಇವೆಲ್ಲ ಮಾಡ್ತಾ 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 ಬಾಹ್ಯ ಜಗತ್ ಕಡೆ ದೃಷ್ಟಿಕೋನ ಹೋಗ್ತಾ ಇಲ್ಲ. ಈಗ ಬಾಹ್ಯ ಜಗತ್ ಕಡೆ ಇಂದ್ರಿಯಗಳು ಹರಿದಾಡ್ತಿಲ್ಲ, ಅವೆಲ್ಲವೂ ಒಳಗೆ ಭಗವಂತನ ಕಡೆ ಕೇಂದ್ರೀಕರಣ ಆಗ್ತಿದೆ. ಎಲ್ಲ ಮನಸ್ಸು ಶಾಂತ ಆಗ್ತಿದೆ. ನಾನು ಜೀವ ಅಲ್ಲ, ಬ್ರಹ್ಮ ವಸ್ತು ನನ್ನ ಒಳಗಿದೆ, ನನ್ನ ಇರುವಿಕೆ ಸದ್ಗುರು ಮಾಡ್ಕೊಡ್ತಾನದ ಸಂಪೂರ್ಣ ವಿಶ್ವಾಸ ಇದೆ. ಮನಸ್ಸನ್ನ ವಿಷಯದ ಕಡೆ ಹೋಗ್ತಿರೋ ಮನಸ್ಸನ್ನ ಎಳ್ಕೊಂಡ್ ಬಂದ್ ಪುನಃ ಇಲ್ಲಿ ನಿವೃತ್ತ ಮಾಡ್ತಿದೀವಿ ಅಂದ್ಮೇಲೆ ಆ ಮನಸ್ಸು ಬರ್ತಾ ಬರ್ತಾ ಸೆಟಲ್ ಡೌನ್ ಆಗಿ ಶಾಂತವಾಗ ರಾಕ್ ಸಾಲಿಡ್. ಅಂದ್ರೆ ಒಂದು ವೃತ್ತಿನೂ ಹೇಳೋದಿಲ್ಲ, ಆ ವೃತ್ತಿ ಹೇಳ್ದಲೇನೆ ಪರಮಾತ್ಮನ ಧ್ಯಾನದಲ್ಲಿ ಸಂಪೂರ್ಣವಾಗಿ ಲೀನವಾಗಿರುತ್ತೆ. ಅದಕ್ಕೆ ಸಮಾಧಾನ.
ಶಮ, ದಮ, ಶ್ರದ್ಧಾ, ಉಪರತಿ, ಸಮಾಧಾನ, ಕಡೆದಿರದ್ ಸಂಪತ್ತಿ ಏನಪ್ಪಾ ತಿತೀಕ್ಷಾ. ದೇಹದ ಪರಿಸ್ಥಿತಿಗೆ ಯಾವುದೇ ಆಘಾತ ಆದ್ರೂ ಕೂಡ ಅದಕ್ಕೆ ಯಾರ ಮೇಲೂ ದೋಷ ತಪ್ಪನ್ನು ಹೊರಿಸದೆ ಕಂಪ್ಲೇಂಟ್ ಮಾಡದಲ್ನೇ ಅದನ್ನ ಸಹನ್ ಮಾಡೋದು. ದೇಹಕ್ಕೇನೋ ಆಗ್ತಿರತ್ತೆ, ಜಡ ದೇಹ ರೋಗ ರುಜಿನೂ ಆಗತ್ತೆ, ಅಥವಾ ಈ ದೇಹದ ಕುರಿತಾಗ ಸಂಬಂಧದ ಮುಖಾಂತರ ಏನೋ ಒಂದು ಆಗಬಹುದು. ನಮ್ಮ ಜೀವನದಲ್ಲಿ ಅಪ್ರಿಯವಾದ ಘಟನೆಗಳಾಗ್ಬಹುದು, ರಿಲೇಶನ್ಶಿಪ್ ಬಿಗಡಾಯಿಸಬಹುದು, ಡೈವೋರ್ಸ್ ಆಗ್ಬೋದು, ಅದಾಗ್ಬೋದು, ಇದಾಗ್ಬೋದು. ದೇಹದ ಪರಿಸ್ಥಿತಿ ಕುರಿತಾಗ ಯಾವುದೇ ಆಘಾತ ಆಗ ಆ ಆಘಾತಕ್ಕೆ ಯಾರೂ ಕಾರಣೀಭೂತರಲ್ಲ. ಯಾರಿಗೂ ಸುತ್ತಮುತ್ತಲ ಪರಿಸರದಲ್ಲಿರೋದಲ್ಲಿ ಅಪ್ಪ ಅಮ್ಮ ಮಕ್ಕಳು ಆಪ್ತೇಷ್ಟು ಯಾರಿಗೂ ದೋಷ ಹೊರಿಸೋದಲ್ಲ. ಅದನ್ನ ಯಾವ ತಕರಾರು ಮಾಡದಲೇನು ಯಾರು ಇದನ್ನ ಸಹಿಸ್ಕೋತಾರೋ ಅದಕ್ಕೇನಂತಾರಪ್ಪ ತಿತೀಕ್ಷಾ. ವಿವೇಕ, ವೈರಾಗ್ಯ, ಮುಮುಕ್ಷತ್ವ, ಶಮದಮಾದಿ ಷಟ್ ಸಂಪತ್ತಿಯಲ್ಲಿ ಶಮ, ದಮ, ಶ್ರದ್ಧಾ, ಉಪರತಿ, ಸಮಾಧಾನ, ತಿತೀಕ್ಷ, ಇದನ್ ಎಲ್ಲವನ್ನೂ ಮಾಡ್ಕೋತಾ ಬಂದು 4 ಇದ್ರಲ್ಲೂ ಪಾಸ್ ಆಗ್ಬೇಕು ನಾವು. ಅವಾಗ ಇಂಥ ಒಬ್ಬ ಅಧಿಕಾರಿ ಶಿಷ್ಯ ಯಾರಿರ್ತಾನೋ ಅವನಿಗೆ ಸತ್ ಶಿಷ್ಯ ಅಂತಾರೆ. ಸತ್ ಶಿಷ್ಯ. ಸತ್ ಅಂದ್ರೆ ಬ್ರಹ್ಮವಸ್ತುನ ಅರಿವು ಮಾಡ್ಕೊಳ್ಳಿಕ್ಕೆ ಅಧಿಕಾರನಾದವನು. ಅಂದ್ರೆ ಪರಮಾತ್ಮನ ಇರುವಿಕೆ, ಪರಮಾತ್ಮ ಯಾರು, ಅವನ ಸ್ವರೂಪ ಏನು, ಎಲ್ಲಿದ್ದಾನೆ, ಇವೆಲ್ಲವೂ ತಿಳ್ಕೊಳ್ಳಿಕ್ಕೆ ಅರ್ಹನಾದವನು ಅಧಿಕಾರಿ ಶಿಷ್ಯನಿಗೆ ಸತ್ ಶಿಷ್ಯ ಅಂತ. ಅವಾಗ ಗುರುವಿನಲ್ಲಿ ಭಾವ ಹೆಂಗಿರ್ಬೇಕು ನಮ್ಗೆ? ಅನನ್ಯ ಭಾವ. ನಾವು ಗುರು ಚರಿತ್ರೆಯಲ್ಲಿ ಓದಿದೀವಿ, ದೀಪಕ್ ಅನ್ನೋ ಕತೆ ಅವನ್ ಹೆಂಗಿರತ್ತಪ್ಪ, ಸ್ಥಿತಿ ಗುರುವಿನ ಕುರಿತಾಗಿ. ನಾರಾಯಣಿಯಂ ಅಂತ ಒಂದ್ ಗ್ರಂಥ ಇದೆ, ಅದರಲ್ಲಿ ಅವ್ರು ಭಟ್ಟಾದ್ರಿ ಗುರುಗಳ ರೋಗವನ್ನು ಅವ್ರು ತಗೊಂಡು ಅವ್ರ ಮೈ ಮೇಲೆ ಅದನ್ನ ಅನುಭವಿಸ್ತಾ ನಾರಾಯಣಿಯಂನ ಬರೆದಿರ್ತಾರೆ, ಗುರುವಾಯೂರ್ ಟೆಂಪಲ್ ನಲ್ಲಿ ಬರೆದಿರ್ತಾರೆ. ಹಾಗೆಯೇ ಗುರುವಿನಲ್ಲಿ ಅನನ್ಯ ಭಾವ ಇರ್ಬೇಕು. ಅಲ್ಲಿ ಯಾವ ತರವಾದ ಒಂದು ಪ್ರಶ್ನೆಗಳು ಇರ್ಕೂಡ್ದು. ಗುರು ಯಾವಾಗ್ಲೂ ಮಾಡೋದು ಶಿಷ್ಯನ ಉದ್ಧಾರಕ್ಕೋಸ್ಕರನೇ. ಅಲ್ಲಿಂದ ಶುರುವಾಗತ್ತೆ ಪ್ರಶ್ನೆ. ಮುಮುಕ್ಷತ್ವ, ನಾನ್ ಯಾರು, ನನ್ನ ಸ್ವರೂಪ ಏನು, ಇಂಥ ಒಂದು ಪ್ರಶ್ನೆನ ಅವಾಗ ಅವನು ಗುರು ಕೇಳಲಿಕ್ಕೆ ಅರ್ಹನಾಗ್ತಾನೆ. ನಾವೇನ್ ಮಾಡ್ತೀವಿ, ಪ್ರಪಂಚದ ವಿಚಾರಗಳನ್ನ ಗುರುಗೆ ಹೋಗಿ ಕೇಳ್ತೀವಿ. ನನ್ನ ಸಮಸ್ಯೆ ಯಾವಾಗ ಸಾಲ್ವ್ ಆಗುತ್ತೆ ಗುರುಗಳೇ, ಅಥವಾ ನಂದ ಈ ಪ್ರಪಂಚದ ಸಮಸ್ಯೆ ಇದೆ, ಅದಿದೆ, ಸೀಟ್ ಯಾವಾಗ ಸಿಗತ್ತೆ, ಮಕ್ಕಳು ಯಾವಾಗ ಆಗ್ತಾರೆ, ಇಂಥ ಒಂದು ಗೌಣವಾದ ವಸ್ತುನ ಕೇಳ್ತೀವಿ. ಆದ್ರೆ ಇಲ್ಲಿ ಈ ಒಂದು ಸಾಧನ ಚತುಷ್ಟಯ ಸಂಪನ್ನ ಆದ ಶಿಷ್ಯ ಯಾರು, ನನ್ನ ಸ್ವರೂಪ ಏನಿದೆಯಪ್ಪ, ನಾನ್ ಯಾರಿದ್ದೀನಿ, ಇದೆಲ್ಲ ತಿಳ್ಕೊಳ್ಳೋಕೆ ಅವನು ಅರ್ಹನಾಗ್ತಾನೆ. ಯಾವಾಗ ಇದನ್ನೆಲ್ಲವೂ 4 ಎಕ್ಸಾಮ್ ಪಾಸ್ ಮಾಡ್ತಾನೆ ಅವನು ಕೇಳಲಿಕ್ಕೆ ಅಧಿಕಾರಸ್ಥಾಗ್ತಾನೆ. ಯಾರಪ್ಪ ತೋರ್ಸು. ಇಲ್ಲಿ ರಾಜಾರಾಮ್ ಮಹಾರಾಜರು ಇಲ್ಲಿಂದ ಏನ್ ಮಾಡ್ತಾರೆ, ವೇದಾಂತ ವಿಚಾರಗಳನ್ನು, ತತ್ವ ವಿಚಾರಗಳನ್ನು ಅವರು ಪ್ರಸ್ತಾಪನೆ ಮಾಡಕ್ಕೆ ಶುರು ಮಾಡಿದ್ದಾರೆ. ಏನ್ ಬೋಧನೆ ಮಾಡಿದ್ರು ಸ್ವಾಮಿ ಅವರಿಗೆ? ಸದ್ಗುರು ಮಣತಿ ಶಿಷ್ಯ ಶಿರೋಮಣಿ, ತೂಚಿ ಬ್ರಹ್ಮ ವಿಚಾರಿ ಮಣಿ, ಅನಂತ ಬ್ರಹ್ಮಾಂಡ ಭರುನಿ, ತುಜ ವಾಚೋನಿ ದುಜೇನ. ಇಲ್ಲಿ ಒಂದು ಪ್ರಶ್ನೆ ಮಾಡಿದ್ರು ರಾಜಾರಾಮ್ ಮಹಾರಾಜರು ಸ್ವಾಮಿಗೆ. ಇದನ್ನೆಲ್ಲ ಪಡ್ಕೊಂಡ್ ಬಂದ್ರು ಅವರು. ಕ್ವಾಲಿಫಿಕೇಶನ್ ಪಾಸ್ ಆದ್ಮೇಲೆ ನೀನ್ ಅಧಿಕಾರ ಅನ್ನಿಸ್ತೀಯಪ್ಪ ಈ ಪ್ರಶ್ನೆ ಮಾಡ್ಲಿಕ್ಕೆ, ನಾನ್ ಯಾರು ಸ್ವಾಮಿ ಹೇಳಪ್ಪ ಅಂತ ಹೇಳಿದಾಗ ಸ್ವಾಮಿ ಅವ್ರಿಗೆ ಹೇಳಕ್ ಶುರು ಮಾಡಿದ್ರು. ಏನು? ಸದ್ಗುರು ಮಣತಿ ಶಿಷ್ಯ ಶಿರೋಮಣಿ. ಶಿಷ್ಯ ಶಿರೋಮಣಿ, ಎಂಥಾನಪ್ಪ ನೀನು? ಶಿಷ್ಯನ ತಳಮಳ ಯಾವಾಗ ಉತ್ಕಟವಾಗಿ ಪ್ರಕಟ ಆಗಕ್ ಶುರುವಾಯ್ತು, ನಾನ್ ಯಾರು ತೋರ್ಸಪ್ಪ ಸದ್ಗುರುನಾಥ ಅಂದಾಗ ಆ ಈಶ್ವರನ ರೂಪ ಸ್ವರೂಪ ನೋಡುವ ಒಂದು ಉತ್ಕಟತೆ ಪ್ರಕಟ ಆದಾಗ ಸದ್ಗುರುಗಳಿಗೆ ಬಂತು. ಈ ಒಂದು ಪ್ರಶ್ನೆಯನ್ನು ಇವನು ಪ್ರಾಮಾಣಿಕತೆಯಿಂದ, ಹಾನೆಸ್ಟಿಯಿಂದ ಕೇಳಿದಾನೆ. ಇಲ್ಲಿ ಪ್ರಶ್ನೆ ಕೇಳಿದಾಗ ಇದರ ಉತ್ತರ ಅವನಿಗೆ ಕೊಡಲೇಬೇಕಪ್ಪ ಅಂತ ಹೇಳಿ ಭಕ್ತನಿಗೆ ಏನಂತಾರೆ? ಶಿಷ್ಯ ಶಿರೋಮಣಿ. ಶಿರೋಮಣಿ ಅಂದ್ರೆ ಶಿರದಲ್ಲಿ ಇಟ್ಕೊಂಡು ಮೆರೆಸುವಂತ ಮಣಿ ನೀನು. ಅಂದ್ರೆ ಎಲ್ಲಿದೆಯಪ್ಪ ರಾಜಾರಾಮ್ ಮಹಾರಾಜ ಸ್ಥಾನ? ಇಲ್ಲಿ ಮುಕುಟದಲ್ಲಿ ಹಾಕುವಂತ ಒಂದು ಮಣಿ, ಒಂದು ಮೇನ್ ಒಂದು ರತ್ನ ಏನಿರುತ್ತೋ ಅದಕ್ಕೆ ಶಿರೋಮಣಿ ಅಂತಾರೆ. ಅದ್ರ ಶಿರನಲ್ಲಿ ಧರಿಸುವಂಥದ್ದು. ಅದಕ್ಕೆ ಅವ್ರಿಗಂತಾರೆ ಶಿಷ್ಯ ಶಿರೋಮಣಿ. ಅಭಿಮಾನದಿಂದ ಗರ್ವದಿಂದ ಯಾರಿಗೆ ಮೆರೆಸುವಂತ ಅಂತ ಮಣಿ ಅಧಿಕಾರ ಸಂಪನ್ನ ಶಿಷ್ಯನೇ ತತ್ವಮಸಿ. ಅಂದ್ರೆ ಆ ತತ್ವ ನೀನೇ. ಆ ತತ್ವ ಅಂದ್ರೆ ಬ್ರಹ್ಮ ವಸ್ತು ಏನಿದೆಯೋ ಅದು ನೀನೇನಪ್ಪ. ನೀನೇ ಬ್ರಹ್ಮ ವಸ್ತು ಇದೆಯಾ?
ಸಂಪೂರ್ಣ ವಿಶ್ವದಲ್ಲಿ ತೂಚಿ ಬ್ರಹ್ಮ ವಿಚಾರಿ ಮನಿ ಅನಂತ ಬ್ರಹ್ಮಾಂಡ ಬರುಣಿ, ಅನಂತ ಅನಂತ ಬ್ರಹ್ಮಾಂಡಗಳನ್ನ ಸೃಷ್ಟಿ ಏನ್ ಮಾಡಿದೀನೋ ಅದೆಲ್ಲದಲ್ಲೂ ನೀನೇ ವ್ಯಾಪಿಸಿದೀಯಾ. ಆದ್ರೆ ಸ್ವತಃ ನೀನ್ ಏನ್ ಅನ್ಕೊಂಡಿದ್ಯಾ, ನಾನು ಜೀವ ಇದ್ದೀನಪ್ಪ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಜೀವ, ನನ್ನ ಹೆಸರು ರಾಜಾರಾಮ. ಯಾಕೆಂದ್ರೆ ದೇಹಕ್ಕೆ ಅಂಟ್ಕೊಂಡಿರೋದಕ್ಕೆ ಈ ಮನಸ್ಸು ಆಕಾರ ಹೊಂದಿ ನಾನು ಈ ದೇಹ, ನನಗೊಂದು ರಾಜಾರಾಮ ಹೆಸರು ಕೊಟ್ಟು ಬಿಟ್ಟಿದ್ದಾರೆ. ನೀನು ಅದು ಅಲ್ಲ. ನೀನು ಏನಪ್ಪ, ತತ್ವಮಸಿ. ಆ ತತ್ವ ಏನಿದೆಯೋ ಅದು ನೀನೆ. ಆ ಬ್ರಹ್ಮವಸ್ತು ನಿರಾಕಾರ ಸ್ವರೂಪ ನೀನೆ. ಕಣ್ಣಿಗೆ ಕಾಣಿಸ್ತಿದೆ ದೃಶ್ಯದಲ್ಲಿ ನಿನಗೊಂದು ಆಕಾರ ಇದೆ ರಾಜಾರಾಮ ಅಂತ ಲೌಕಿಕ ಅರ್ಥವಾಗಿ ಜನ ಅರ್ಥ ಮಾಡ್ಕೊತಿದ್ದಾರೆ. ಆದ್ರೆ ನೀನು ಅದು ಅಲ್ಲ. ಅದಕ್ಕೆ ನಿನ್ನ ಬುದ್ಧಿ ಸಾಮರ್ಥ್ಯದಿಂದ ಏನು ವಿಲಕ್ಷಣವಾದ ಬುದ್ಧಿ ಇದೆಯೋ ಸಂಪೂರ್ಣ ವಿಶ್ವಕ್ಕೆ ವ್ಯಾಪಿಸಿದೆ ಆ ಬುದ್ಧಿ. ಅಂತ ಒಂದು ಬುದ್ಧಿ ಉಳ್ಳವನು ನೀನು. ಅದಕ್ಕೆ ಬುದ್ಧಿನ ಶುದ್ಧವಾಗಿ ಮಾಡಿ ಈ ಶುದ್ಧವಾದ ಜ್ಞಾನವನ್ನು ಪಡ್ಕೋ. ನೀನ್ ಯಾರು ಅಂತ ತಿಳ್ಕೊ. ಅವಾಗ ನಿನಗೆ ಗೊತ್ತಾಗತ್ತೆ ಸಂಪೂರ್ಣ ವಿಶ್ವದಲ್ಲಿ ನಿನ್ನ ಹೊರತಾಗೆ ಯಾರೂ ಇಲ್ಲ. ಅಂದ್ರೆ ಏನಪ್ಪಾ, ಎಲ್ಲಾ ಕಡೆ ರಾಜಾರಾಮ್ ಮಹಾರಾಜರು ಕಾಣಿಸ್ತಿದಾರ ಹಂಗಾರೆ ಚರ್ಮ ಪಾದುಕ ಹಾಕೊಂಡರು ಗಾಥಾ ಹಿಡ್ಕೊಂಡರು ಅಲ್ಲ. ಗಾಥಾ ಹಿಡ್ಕೊಂಡಿರೋದು ರಾಜಾರಾಮ್, ಪಾದುಕ ಹಾಕೊಂಡಿರೋದು ಅದು ಒಂದು ದೇಹಕ್ಕೆ ಬಂದಿರೋ ಆಕಾರ. ಎಲ್ಲವೂ ಅಸ್ಥಿ ಮಾಂಸ ಹಾಡ್ ಮಾಂಸ ಕಪುತಲ ಅಂತೀನಿ. ಅದಕ್ಕೆ ಒಂದು ಆಕಾರ ಬಂತು, ಅದಕ್ಕೆ ಒಂದು ರೂಪ, ಅದಕ್ಕೆ ಒಂದು ನಾಮ ಕೊಟ್ವಿ ಜಗತ್ನಲ್ಲಿ ರಾಜಾರಾಮ. ಸ್ವಾಮಿ ಏನ್ ಹೇಳ್ತಾರೆ, ಅದು ಅಲ್ಲ ನೀನು. ನೀನ್ ಯಾರು? ಶುದ್ಧವಾದ ಚೈತನ್ಯ, ಬೆಳಕು ನೀನು. ಆ ಬ್ರಹ್ಮ ವಸ್ತು ಯಾವ್ದಕ್ ಆಕಾರ ಇಲ್ಲ, ಅದು ಗೋಚರ ಆಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ನಾವು ಎಷ್ಟೇ ಈ ಶಬ್ದಗಳಿಂದ ಹೇಳಿದ್ರು ಕೂಡ ಬ್ರಹ್ಮ ವಸ್ತು ವರ್ಣನೆ ಇವತ್ತಂಕ ಯೋಗಿ ಸಿದ್ಧರಿಗೆ ಆಗಿಲ್ಲ ಅಂದ್ಮೇಲೆ ಇವೆಲ್ಲ ಮಾತು ಹೇಳ್ತಿರೋದು ಒಂದು ಜಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ, ಒಂದು ಸಾಧ್ಯತೆನ ಪಡ್ಕೊಳ್ಳಿಕ್ಕೆ. ಆದ್ರೆ ಇದು ಏನು ಇದಲ್ಲ. ಇಟ್ ಇಸ್ ನಾಟ್ ಅಟ್ ಆಲ್ ಫೈನಲ್ ಅಂತ ಹೇಳ್ಬೋದು. ಇದು ಏನು ಅಲ್ಲ ಇದು. ಯಾಕೆಂದ್ರೆ ಇದ್ರಲ್ಲಿ ಎಷ್ಟು ನಾವು ಅರ್ಥ ಮಾಡ್ಕೊಳ್ಳಿಕ್ ಹೋಗ್ತೀವೋ ಅಷ್ಟು ಇದು ಓಪನ್ ಆಗ್ತಾ ಹೋಗುತ್ತೆ. ಅಷ್ಟು ಬಹಳ ವಾಸ್ಟ್ ಇದೆ. ಓಪನ್ ಇದು ಸಾಗರದಂತೆ ಬಹಳ ವಿಶಾಲವಾಗಿದೆ. ಆಕಾಶದಂತೆ ಸರ್ವ ವ್ಯಾಪಕವಾಗಿದೆ ಈ ಜ್ಞಾನ. ಇವತ್ತು ಒಂದ್ ರೀತಿಯಲ್ಲಿ ತಿಳ್ಕೊಂಡ್ರೆ ನಾಳೆ ಇನ್ನೊಂದ್ ರೀತಿಯಲ್ಲಿ ಓಪನ್ ಆಗುತ್ತೆ. ಹಾಗಾಗಿ ಶಬ್ದದ ಮುಖಾಂತರ ನಾವೇನ್ ಹೇಳ್ತೀವೋ ಅದು ಶಬ್ದವೂ ಸತ್ಯವಲ್ಲ. ಇವತ್ ಹೇಳಿದ್ದು ಶಬ್ದ ನಾಳೆ ಇನ್ನೊಂದು ರೀತಿಯಲ್ಲಿ ಅದ್ ಅರ್ಥ ಮಾಡ್ಕೋಬಹುದು ನಾವು ಮಾತನ್ನ. ಅವಾಗ ಇನ್ನೊಂದು ರೀತಿಯಲ್ಲಿ ಮುಂದೆ ಸ್ಟೆಪ್ ನಾವು ಹೋಗ್ಬೋದು. ಅದಕ್ಕೆ ತುಜ ವಾಚುನಿ ದುಜೇ ನಾಹಿ, ನಿನ್ನ ಹೊರತಾಗಿ ಯಾರು ಇಲ್ಲ. ಅಂದ್ರೆ ನಾವೆಲ್ಲರೂ ಯಾರಪ್ಪ? ನಾವೆಲ್ಲರೂ ಒಂದೇ ಇದ್ವಿ. ಹೆಂಗ್ ಭೇದ ಬರುತ್ತೆ? ರೂಪ ಮತ್ತೆ ನಾಮದಲ್ಲಿ, ಆಕಾರದಲ್ಲಿ. ಎಲ್ಲ ಮನುಷ್ಯನಿಗೆ ಒಂದೇ ಆಕಾರ ಇದೆ, ಪಕ್ಷಿಗಳಿಗೆಲ್ಲ ಒಂದೇ ಆಕಾರ, ಪ್ರಾಣಿಗಳೆಲ್ಲ ಒಂದೇ ಆಕಾರ. ಮತ್ತೆ ಇದಕ್ಕೆಲ್ಲ ಇರೋದು ಅಂದ್ರೆ ಆ ದೇಹದ ಕುರಿತಾಗಿ ಬೇರೆ ಬೇರೆ ಆಕಾರ ಇದೆ. ಆದ್ರೆ ಪ್ರಾಣಿ ಅಂದ್ರೆ ಸಂಗ್ರಹ ಮಾಡೋದು, ಪ್ರಾಣಿ ಅಂದ್ರೆ ಒಂದ್ ಆಕಾರ. ಪಕ್ಷಿ, ಹೂವು ಎಲ್ಲದಕ್ಕೂ ಕ್ಯಾಟಗರಿ ಮಾಡಿದ್ರೆ ನಾಮರೂಪದಿಂದ ಮಾವಿನ ಹಣ್ಣು, ಸಂಪಿಗೆ ಹೂವು, ಗುಲಾಬಿ ಹೂವು, ಅವಾಗ ಹೂವಿನ ವಾಸನೆ ಬೇರೆ, ಆಕಾರ ಬೇರೆ, ಇದು ಬೇರೆ. ಆದ್ರೆ ತತ್ವದಲ್ಲಿ ಎಲ್ಲವೂ ಇರೋದು ಒಂದೇ. ಆ ತತ್ವ ಅಂದ್ರೆ ಅದು ನಿರಾಕಾರ ಸ್ವರೂಪ. ಅದ್ರ ಬೆಳಕಿಂದ ಎಲ್ಲವೂ ಸೃಷ್ಟಿ, ಶಕ್ತಿಯಿಂದ, ಆ ಶಕ್ತಿಯಿಂದ ಎಲ್ಲವೂ ಸೃಷ್ಟಿಯಾಗಿದ್ದೆಲ್ಲವೂ ಮಾಯಾ ಸ್ವರೂಪವಾಗಿದೆ. ಅದು ಟೆಂಪರರಿ ಇದೆ, ಅದು ಶಾಶ್ವತ ಅಲ್ಲ. ಶಾಶ್ವತ ಇರೋದು ಇಲ್ಲಿ ಒಳಗಿರೋದು, ಅದು ಅಗೋಚರವಾಗಿದೆ. ಅದು ಗೋಚರ ಆಗ್ತಿಲ್ಲ ನಮ್ಗೆ. ಅದೇ ನಮ್ಗೆ ಗೊಂದಲ ಆಗ್ತಿರೋದು. ಒಳಗ್ ಕೂತಿರೋನ್ ಗೋಚರ ಆಗ್ತಿಲ್ಲ, ಹೊರಗಡೆ ಹೇಳಿದ ಶಬ್ದದ ಮುಖಾಂತರ ಹೇಳ್ತಿರೋದು ನಮ್ಗೆ ಅರ್ಥ ಆಗ್ತಿಲ್ಲ. ಶಬ್ದದ ಮುಖಾಂತರ ಎಷ್ಟೇ ನಾವು ವರ್ಣನೆ ಮಾಡಿದ್ರು ಭಗವಂತನನ್ನ, ಅದು ನೇತಿ ವೇದದಲ್ಲಿ ಹೇಳ್ತಾರೆ ನೇತಿ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ನೀವ್ ಏನೇ ಸಹಸ್ರನಾಮದಲ್ಲಿ ಅವನು ಕೊಂಡಾಡಿದ್ರು ಕೂಡ ಕಡೆಗೆ ಅವನಂತಾರೆ ಇದು ಅಲ್ಲ, ನಾನು ಅದನ್ನ ದಾಟಿ ಇನ್ನೊಂದಿದೆ, ನಾನು ಅದನ್ನ ಹುಡುಕೋತಾ ಬಾರಪ್ಪ ನೀನು ಅಂತ ಪರಮಾತ್ಮ ಏನ್ ಮಾಡ್ತಾನೆ, ನಮ್ಗೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾನೆ. ಪರಮಾತ್ಮ ಯಾರು? ಅದನ್ನೇ ಸಾವಿರಾರು ವರ್ಷಗಳ ತಪಸ್ ಮಾಡಿ ಸಿದ್ಧರು, ಯೋಗಿ ಪುರುಷರು ಹಿಮಾಲಯದಲ್ಲಿ, ಈ ಕೈಲಾಸದಲ್ಲಿ, ಎಲ್ಲೆಲ್ಲೋ ಗುಡ್ಡದಲ್ಲಿ ಹೋಗಿ ಗುಪ್ತವಾಗಿ ಅವ್ರು ಸಾಧನೆ ಮಾಡ್ತಿರ್ತಾರೆ. ಏನಕ್ ಮಾಡ್ತಿದಾರಪ್ಪ ಸಾಧನೆ? ಅವನು ಯಾರು ಅನ್ನೋದನ್ನ ತಿಳ್ಕೊಳ್ಳುವಂತ ಸಾಧನೆ ಮಾಡ್ತಿದ್ದಾರೆ, ಇನ್ನೇನು ಮಾಡ್ತಿಲ್ಲ ಅವರಲ್ಲಿ. ಅದ್ರದಿಂದ ಅದೇನು ಊರ್ಜಾ ಪ್ರಕಟ ಆಗುತ್ತೋ ಅವ್ರಿಗೆ, ಆ ಶಕ್ತಿ ಏನು ಅವ್ರಿಗೆ ಸಂಪನ್ನ ಆಗುತ್ತೋ ಅದನ್ನ ಅವ್ರ ಜಗತ್ತಿನ ವ್ಯವಹಾರಕ್ಕೆ, ಜಗತ್ತಿನ ಕಲ್ಯಾಣಕ್ಕೆ ಬಳಸ್ತಾ ಇರ್ತಾರೆ. ಅಲ್ಲಿ ಕೂತಲ್ಲೇ ಅವ್ರ ಜಗತ್ತಿನ ವ್ಯವಹಾರಕ್ಕೋಸ್ಕರ ಅವ್ರ ಶಕ್ತಿಯನ್ನು ಖರ್ಚು ಮಾಡ್ತಾ ಇರ್ತಾರೆ. ಪುನಃ ಶಕ್ತಿ ಸಂಗ್ರಹ ಆಗತ್ತೆ. ಪರಮಾತ್ಮನ ಅಜ್ಞಾನ ಅಂದ್ರೆ ಏನು? ಅಜ್ಞಾನ ಅಂದ್ರೆ ಶಕ್ತಿ. ಅದು ಪುನಃ ಅದ ಜಗತ್ತಿನ ಉದ್ಧಾರಕ್ಕೆ ಬಳಕೆ ಮಾಡ್ತಾರೆ. ಅದಕ್ಕೆ ನಾವು ನೋಡ್ತೀವಿ ಅವತಾರ ತಗೊಂಡ್ ಯಾಕೆ ಬರ್ತಿದಾರಪ್ಪ ಅವರು ಸಂತರು, ಸತ್ಪುರುಷರು.
ಮಹಾರಾಷ್ಟ್ರದಲ್ಲಿ ಎಷ್ಟು ಸಂತರು ಸಿದ್ಧರು ಸತ್ಪುರುಷರಾದ್ರು, ಕರ್ನಾಟಕದಲ್ಲಿ, ತಮಿಳುನಾಡು, ಜಗತ್ತಿನಲ್ಲಿ ಎಲ್ಲಾ ಕೋಣೆಯಲ್ಲೂ ಇಂಥವ್ರು ಕೋಟ್ಯಾನುಕೋಟಿ ಇದ್ದಾರೆ. ಎಲ್ಲ ಗುಪ್ತವಾಗಿರ್ತಾರೆ. ಯಾಕಪ್ಪ? ಆ ಸಾಧನೆ, ಭಗವಂತ ನೀನ್ ಯಾರಪ್ಪ, ನೀನ್ ಯಾರು ಅಂತ ನಾನ್ ತಿಳ್ಕೋಬೇಕಾಗಿದೆ ಅಂದ್ರೆ ಒಂದ್ಸತಿ ತಿಳ್ಕೊಂಡ್ಮೇಲೆ ಅದ್ರಲ್ಲೇ ಅವರು ಹಿಂಗೆ PhD ಮಾಡ್ತೀವೋ ಅದೇ ಲೆವೆಲ್ ನಲ್ಲಿ ಮುಂದ್ ಲೆವೆಲ್ ನಲ್ಲಿ ಹೋಗ್ತಿರ್ತಾರೆ. ಅವ್ರು ಧ್ಯಾನದಲ್ಲಿ ಕೂತಾದ್ರೆ ಧ್ಯಾನದಿಂದ ಆಚೆನೆ ಬರೋದಿಲ್ಲ. 6 ತಿಂಗಳು, 1 ವರ್ಷ, 2 ವರ್ಷ, 10 ವರ್ಷ, ಸಾವಿರಾರು ವರ್ಷ ತಪಸ್ ಮಾಡ್ತಾರೆ. ಅಷ್ಟು ತಪಸ್ ಮಾಡಿದ್ಮೇಲೆ ಶಕ್ತಿ ಏನ್ ಮಾಡ್ತಾರೆ? ಶಕ್ತಿ ಸಂಗ್ರಹ ಡೆಫಿನೆಟ್ಲಿ ಆಗುತ್ತೆ. ಅದನ್ನೇನ್ ಮಾಡ್ತಾರೆ ಅವರು? ಜಗತ್ತಿಗೆ ಹಂಚ್ತಾ ಹೋಗ್ತಾರೆ. ತಗೊಳ್ಳಿ ಅಲ್ಲಿಂದಾನೆ ಅವ್ರು ಎಲ್ಲಿ ಕೂತಿರ್ತಾರೋ ಅಲ್ಲಿಂದ ಆ ಶಕ್ತಿ ಪ್ರಚಂಡವಾಗಿರುತ್ತೆ, ಸರ್ವ ವ್ಯಾಪಕವಾಗಿರುತ್ತೆ ಆ ಶಕ್ತಿ. ಅವ್ರು ಕೂತ್ಕೊಳ್ಳೆ ಹಿಮಾಲಯದಿಂದಲೇ ಎಲ್ಲಿ ಬೇಕಾದ್ರೂ ಅವರ ಶಕ್ತಿನ ಕಳಿಸ್ಬಹುದು. ಅಂತ ಒಂದು ಸಾಮರ್ಥ್ಯ ಇರುತ್ತೆ. ಯೋಗದಿಂದ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆ ಶಕ್ತಿನ ಯಾರು ಬೇಕಾದ್ರೂ ಕೊಡ್ಬೋದು. ಅದಕ್ಕೆ ಅವ್ರು ಹೇಳಿದ್ರು, ಅನಂತ ಬ್ರಹ್ಮಾಂಡವರು ನೀ ತುಜ ವಾಚೋನಿ ತುಜೇ ನಾಹಿ. ನಾನಾ ಭಾಮ ಆಖ್ಯಾನದಲ್ಲಿ ನಾವು ನೋಡಿದ್ವಿ. ನಾನಾ ಭಾಮ ಅಂತ ಒಂದು ಆಖ್ಯಾನದಲ್ಲಿ ಹೇಳ್ತಾರೆ, ನಾನನ ಹತ್ರ ಒಂದು ಕೋಲು, 100 ವರ್ಷದ ಒಂದು ಕೋಲು ಇರುತ್ತೆ. ಆ ಕೋಲಿಗೆ ಯಾರು ನೀರ್ ಹಾಕ್ತಾರೋ, ಅಂದ್ರೆ ಆ ತೀರ್ಥದ ನೀರ್ ಹಾಕ್ತಾರೋ, ನೀರ್ ಹಾಕಿ ಆ ಒಣಗಿದ ಕೋಲಿಗೆ ಚಿಗುರು ಬಂದರೆ ಅವ್ರ ಕಾಲ್ ಹಿಡಿದು ಅವ್ರು ಏನ್ ನಾಮವನ್ನು ಕೊಡ್ತಾರೋ ಆ ನಾಮವನ್ನು ತಗೊಂಡು ಇಡೀ ನನ್ನ ಜನ್ಮವನ್ನು ಅದರಲ್ಲೇ ನಾಮದಲ್ಲೇ ಕಳಿತೀನಿ ಅಂತ ನಾನಾ ಮತ್ತೆ ಭಾಮ ಸಂಕಲ್ಪ ಮಾಡಿರ್ತಾರೆ. ಅದರಂತೆ ಅವರೆಲ್ಲ 25 ವರ್ಷಗಳ ಕಾಲ ಕಳೆದು ಹೋಗುತ್ತೆ ಹುಡ್ಕಾಡೋದ್ರಲ್ಲೇ. ಯಾರು ತೀರ್ಥ ಹಾಕಿದ್ರು ಆ ಶುಷ್ಕ ಕಾಷ್ಟದ ಮೇಲೆ ಚಿಗುರು ಹೊಡಿತಾ ಇರ್ತೀವಿ. ಎಲ್ಲಾ ಕಡೆ ಹೋಗಿರ್ತಾರೆ, ತೀರ್ಥಾಟನೆ ಮಾಡ್ತಾರೆ, ಯಾವ್ಯಾವ ಕಡೆ ಹೋಗಿರ್ತಾರೆ, ಏನೂ ಆಗೋದಿಲ್ಲ. ಕಡೆಗೆ ರಾಜಾರಾಮ್ ಮಹಾರಾಜರ ಹತ್ರ ಬಂದಾಗ ಅಲ್ಲಿ ಅವ್ರು ಪೂಜೆ ಮಾಡ್ತಿರ್ತಾರೆ. ಆ ತೀರ್ಥವನ್ನು ಯಾವಾಗ ಶುಷ್ಕದ ಕಾಷ್ಟದ ಮೇಲೆ ಹಾಕಿ ಒಂದ್ ದಿವಸ ಇಟ್ಟಿರ್ತಾರೆ. ಮರು ದಿವಸ ನೋಡಿದಾಗ ನನಗೆ ಅತ್ಯಂತ ಪ್ರಸನ್ನ ಆಗ್ತಾನೆ. ಯಾಕೆಂದ್ರೆ ಅದಕ್ಕೆ ಚಿಗುರು ಹೊಡೆದಿರುತ್ತೆ. ಅವಾಗ ಹೋಗಿ ಆ ಚಿದಂಬರ ನಾಮವನ್ನು ರಾಜಾರಾಮ್ ಮಹಾರಾಜ್ ಅವ್ರಿಗೆ ಕೊಡ್ತಾರೆ. ಚಿದಂಬರ ನಾಮದಲ್ಲಿ ನನ್ನ ಭಕ್ತಿ ಹೆಂಗಿರುತ್ತಪ್ಪ, ಸಂಪೂರ್ಣವಾಗಿ ಅವನನ್ನ ಲಯ ಆಗೋಗ್ಬಿಡ್ತಾನೆ ಚಿದಂಬರನ್. ಆಖ್ಯಾನ ಬಹಳ ಸುಂದರವಾಗಿದೆ. ಯಾಕೆಂದ್ರೆ ಎಂಥ ಒಂದು ಅದ್ಭುತವಾದ ಒಂದು ನಂಬಿಕೆ, ಶ್ರದ್ಧಾ ಸ್ವಾಮಿ ಮೇಲೆ. ಅಂದ್ರೆ ಬರುವಾಗ ಭಾಮನ ತಿಪ್ಪಣ್ಣ ಎಂಬುವ ಒಬ್ಬ ಪೂಜಾರಿ ಭಾಮನ ಲಾವಣ್ಯ ಮೇಲೆ ಮರಗಾಗಿ ಅವಳು ಹಿಡ್ಕೊಂಡ್ಬಿಡ್ತಾನೆ. ಅವಾಗ ನಾನಾ ಏನ್ ಮಾಡ್ತಾರೆ, ಸ್ವಸ್ಥವಾಗಿ ಕೂತಿರ್ತಾರೆ. ನಾಮಸ್ಮರಣೆ ಹಿಂಗೆ ಅವ್ರ ಅಂತರಾಳದಲ್ಲಿ ಹೋಗಿರತ್ತಪ್ಪ ಅಂದ್ರೆ ಅವರಿಗೆ ಭಯ ಇಲ್ಲ, ಹೆದರಿಕೆ ಇಲ್ಲ. ಸರ್ವ ವ್ಯಾಪಕ ನೀನಿದ್ಯಾ ಚಿದಂಬರ. ಆ ತಿಪ್ಪಣ್ಣನ ಮನಸ್ಸಿನಲ್ಲಿ ಇದು ಹಾಕ್ಬಿಟ್ಟು ಮಾಡಿಸ್ತಿರೋನು ನೀನೇ ಬಂದಿದ್ಯಾ ಆ ತಿಪ್ಪಣ್ಣನ ರೂಪದಲ್ಲಿ, ಭಾಮೆನ ಹಿಡ್ಕೊಂಡು ಹೋಗ್ತಿದ್ಯಾ, ಹೋಗಪ್ಪ ಅಂತ ಹೇಳ್ತಾನೆ. ಭಾಮೆನ ಹಿಡ್ಕೊಂಡು ಹೋಗುವಾಗ ಸ್ವಸ್ಥವಾಗಿ ಕುತ್ಕೊಂಡು ನಗ್ತಾ ಇದ್ದಾನೆ. ಅಂದ್ರೆ ಶತಶಿಷ್ಯರ ಒಂದು ಲಕ್ಷಣದಲ್ಲಿ ಅವ್ರಿಗೆ ಮನಸ್ಸಿನಲ್ಲಿ ಯತ್ಕಿಂಚಿತವಾಗೂ ದ್ವಂದ್ವ ಇಲ್ಲ, ಉದ್ವೇಗ ಇಲ್ಲ, ಶಾಂತವಾಗಿ ಕೂತಿದ್ರು. ತಿಪ್ಪಣ್ಣ ಹಿಡ್ಕೊಂಡು ಹೋಗಿ ಭಾಮನ ಹಿಡ್ಕೊಂಡೋಗಿ ಕಟ್ಟ ಹಾಕಿದಾಗ ಅಲ್ಲಿ ಭಾಮ ಕೂಡ ಸ್ವಾಮಿಗೆ ಮೊರೆ ಹೋಗ್ತಾಳೆ. ಸ್ವಾಮಿ ಪ್ರತ್ಯಕ್ಷರಾಗಿ ಭಾಮನ ಬಿಡಿಸ್ತಾರೆ. ಆಮೇಲೆ ಅಲ್ಲಿ ಹೇಳ್ತಾರೆ, ನಾನು ನಿನ್ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಇದೊಂದು ಇದನ್ನಿಟ್ಟಿದ್ದೆ, ನಾನು ಏನಪ್ಪಾ ಎಕ್ಸಾಮ್ ಪರೀಕ್ಷೆ ಮಾಡ್ಬೇಕು, ಅದಕ್ಕೆ ಇಂಥದೆಲ್ಲ ಪ್ರಸಂಗಗಳನ್ನ ತಂದಿಡ್ತೀನಿ, ನಾನು ಸಿಚುವೇಶನ್ಸ್ ನಾನೇ ನಿರ್ಮಾಣ ಮಾಡ್ತೀನಿ. ಯಾಕೆಂದ್ರೆ ನಿಜವಾಗಿಯೂ ನಿಮಗ್ ಸ್ವಾಮಿ ಬೇಕೋ ಅಥವಾ ಸುಮ್ನೆ ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ಬಿಡುಗಡೆ ಹೊಂದ್ಬೇಕು ಅಂತ ಬರ್ತೀವೋ ಸ್ವಾಮಿ ಹತ್ರ, ಅಥವಾ ಸಂಪೂರ್ಣವಾಗಿ ನಿಷ್ಠಾ ಇಟ್ಟು ಸ್ವಾಮಿ ನಿನ್ನ ಹೊರತಾಗಿ ನನಗೆ ಯಾರು ಬೇಕಾಗಿಲ್ಲ, ನಾನ್ ಯಾರಪ್ಪ ಅಂತ ತಿಳಿಸ್ಕೊಳ್ಳೋದು ನಿಜವಾಗಿಯೂ ಶಿಷ್ಯ ಯೋಗ್ಯನಾಗಿದ್ದಾನ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಸ್ವಾಮಿ ಬಂದಿರ್ತಾನೆ. ಆ ಪರೀಕ್ಷೆದಲ್ಲಿ ನಾನಾ ಸಂಪೂರ್ಣವಾಗಿ ಉತ್ತೀರ್ಣರಾಗ್ತಾರೆ. ಅದಕ್ಕೆ ಫಸ್ಟ್ ನಮಗೆ ಏನಾಗ್ಬೇಕಪ್ಪ, ಈ ನಾವು ಸದ್ಗುರು ಹತ್ರ ಹೋದಾಗ ಶಿಷ್ಯನಾಗ್ಬೇಕು ಅಂದ್ರೆ ಈ ಸಾಧನ ಚತುಷ್ಷಷ್ಟ ಸಂಪನ್ನರಾಗಬೇಕು. ಅದ್ರಲ್ಲಿ 4ರಲ್ಲಿ ಯಾವ್ದಾದ್ರು ಫಸ್ಟ್ ಅಂತ ಒಂದ್ ಶುರು ಮಾಡ್ಬೇಕಾ? ವಿವೇಕ, ವೈರಾಗ್ಯ, ಮುಮುಕ್ಷತ್ವ, ಷಟ್ ಸಂಪತ್ತಿ. ಈ 4ರಲ್ಲಿ ನಾವು ಒಂದೊಂದೇ ಸ್ಟೆಪ್ ಮಾಡ್ಕೋತಾ ಹೋಗೋಣ. ನಾವ್ ಎಲ್ಲಿದ್ದೀವಿ ಅಂತ ನಮ್ಮನ್ನೇ ಅವಲೋಕನ ಮಾಡ್ಕೊಂಡು, ಒಂದು ಸದ್ಗುರುಗಳಿಗೆ ಗೊತ್ತಿರತ್ತೆ ಈ ಮಾತು. ಮತ್ತೆ ನಮ್ಮನ್ನ ನಾವು ಆತ್ಮ ಪರೀಕ್ಷಣೆ ಮಾಡ್ಬೇಕು. ನಾವ್ ಎಲ್ಲಿದ್ದೀವಪ್ಪ? ವಿವೇಕ ಜಾಗೃತ ಆಗಿದ್ಯಾ? ಲೌಕಿಕದಲ್ಲಿ ಪರಮಾರ್ಥದಲ್ಲಿ ವಿವೇಕ ಜಾಗೃತ ಆಗಿದ್ಯಾ? ವೈರಾಗ್ಯ ಹೊಂದಿದ್ಯಾ? ಯಾರ ಮೇಲೂ ದ್ವೇಷ ಇದೆಯಾ? ಯಾರ ಮೇಲೂ ಬಹಳ ಪ್ರೀತಿ ಇದೆಯಾ? ಎರಡೂ ಇಲ್ವಾ? ಮುಮುಕ್ಷತ್ವ, ಭಗವಂತ ನೀನ್ ಬೇಕಪ್ಪ ಅಂತ ಮನಸ್ಸಲ್ಲಿ ಇಚ್ಛಾ ಜಾಗೃತ ಆಗಿದ್ಯಾ? ಭಕ್ತಿ ಮಾಡೋದು ಬೇರೆ ಮಾತು, ಭಕ್ತಿ ಎಲ್ಲರೂ ಮಾಡ್ತಾರೆ. ಭಕ್ತಿ ಮಾಡ್ತೀವಿ, ಭಜನೆ ಮಾಡ್ತೀವಿ, ಕೀರ್ತನೆ ಮಾಡ್ತೀವಿ, ಪ್ರಸಾದ ಹಂಚ್ತೀವಿ. ಆದ್ರೆ ಭಗವಂತ ನೀನ್ ಬೇಕಪ್ಪ ಎಂಬುವ ತಳಮಳ ನನಗೆ ಹತ್ತಿದ್ಯಾ? ಅದಕ್ ಮುಮುಕ್ಷತ್ವ ಅಂತ. ಬೇಕಪ್ಪ ನೀನು, ಶಬರಿ ಹತ್ತಿತ್ತು ಅಂತ ಮುಮುಕ್ಷತ್ವ. ಅಜಾಮಿಳ, ಪ್ರಹ್ಲಾದ, ಧ್ರುವ,
ಅವ್ರಿಗೆಲ್ಲ ಏನು ಯಾರಪ್ಪ ಅವ, ನನ್ನ ಅವನ ಹೆಸರು ಬಿಟ್ಟು ಬಿಡೋದೇ ಇಲ್ಲ, ಹೆಸರು ಬಿಟ್ಟ ಭಗವಂತ ಪ್ರತ್ಯಕ್ಷರಾದ್ರೂ ಕಂಡು ಬಿಡೋದಿಲ್ಲ ಅಂತ ಒಂದು ಸ್ಥಿತಿ ಅದು. ಅಂದ್ರೆ ನಿನ್ನ ಹೊರತಾಗಿ ಏನು ಆಗಿಲ್ಲ, ಆ ಮುಮುಕ್ಷತ್ವ ಬರಬೇಕು. ಅದ್ರಲ್ಲಿ ನಾವಿದೀವ. ಅಲ್ಲಿಂದ ಬಂದ್ರೆ ಷಟ್ ಸಂಪತ್ತಿದಲ್ಲಿ ನಾವು ಸಂಪತ್ತಿನ ಹೊಂದಿದೀವ. ಇದನ್ನೆಲ್ಲ ನಾವು ನಮ್ಮನ್ನ ನಾವು ಆತ್ಮ ಪರೀಕ್ಷಣೆ ಮಾಡಿ, ಶಿಷ್ಯದ ಯಾವ ಲೆವೆಲ್ ನಲ್ಲಿ ನಾನು ನಿಂತಿದ್ದೀನಿ, ನನ್ನನ್ನ ನಾನು ನೋಡ್ಕೊಂಡು ನನ್ನ ಮನಸ್ಸನ್ನ ಭಗವಂತನ ಚರಣಗೆ ಸಮರ್ಪಣೆ ಮಾಡಿಕೊಂಡು ಆ ಧ್ಯಾನದಲ್ಲೇ ಇರುವುದು. ಎಲ್ಲಾ ಪ್ರಯತ್ನವನ್ನು ನಾವು ನೀವು ಎಲ್ಲರೂ ಸೇರಿ ಮಾಡೋಣ. ಇವತ್ತಿನಿಂದ ಈ ಸಾಧನ ಚತುಷ್ಷಷ್ಟಿನ ಪುನಃ ಪುನಃ ಮನನ ಮಾಡೋಣ, ಪುನಃ ಪುನಃ ಶ್ರವಣ ಮಾಡೋಣ, ಟಿಕ್ ಮಾಡ್ಕೊಳ್ಳೋಣ, ಬುಕ್ಕಲ್ಲಿ ಬರ್ಕೋತ ಹೋಗೋಣ. ಎಲ್ಲಿದ್ದೀನಪ್ಪ ನಾನು, ಇದೆಲ್ಲ ಲಿಸ್ಟ್ ಮಾಡ್ಕೋಬೇಕು, ಲಿಸ್ಟ್ ಮಾಡ್ಕೊಂಡು ಟಿಕ್ ಮಾಡ್ಕೋಬೇಕು. ಇವತ್ತಿಂದ ಏನು ಎಲ್ಲಿದ್ದೀನಿ ನನ್ನನ್ನ ನಾನು ಅವಲೋಕನ ಮಾಡಿ ಆ ಸ್ಥರಕ್ ಮುಟ್ಟುವಂತ ಒಂದು ಸಾಧ್ಯತೆನ ಇದೇ ಜನ್ಮದಲ್ಲಿ ನಾವೆಲ್ಲರೂ ಸೇರಿ ಪಡ್ಕೊಳ್ಳೋಣ ಅಂತ ಹೇಳುತ್ತಾ ಇಂದಿನ ಆಖ್ಯಾನ ಸ್ವಾಮಿ ಸದ್ಗುರು ಚರಣಕ್ಕೆ, ಶೇಷಾಚಲ ಮಹಾರಾಜ ಚರಣಕ್ಕೆ ಅರ್ಪಣೆ ಮಾಡುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಚಿದಂಬರ. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ನಿಜಾತ್ಮ ಬೋಧ ಈ ವಿಷಯದ ವ್ಯಾಖ್ಯಾನವನ್ನು ಶ್ರೀಮತಿ ದೀಪಾ ಪ್ರಸಾದ್ ತಾಯಿ ಅವರು ನಮಗೆ ಖಂಡಿಸಿದ್ದಾರೆ. ಇಲ್ಲಿ ವಿಶೇಷವಾಗಿ ಯಾವುದೇ ಒಂದು ಕೆಲಸವನ್ನು ಶಿಸ್ತುಬದ್ಧವಾಗಿ ಅತ್ಯಂತ ಅಚ್ಚುಕಟ್ಟುತನದಿಂದ ಶ್ರದ್ಧಾಭಕ್ತಿಯಿಂದ ಮಾಡಿದಾಗ ಮಾತ್ರ ಆ ಕೆಲಸಕ್ಕೆ ಭಗವಂತನ ಕೃಪಾಶೀರ್ವಾದ ಸದಾಕಾಲ ಇರ್ತದೆ ಅಂತಕ್ಕಂಥ ಪೂರಕ ಮಾಹಿತಿಗಳನ್ನ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತು ಅಂತ ಹೇಳಿ ಭಾವಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿ ಒಂದು ಉದಾಹರಣೆಯನ್ನು ಶಿಸ್ತಿಗೆ ಒಂದು ಉದಾಹರಣೆಯನ್ನ ಹಿರಿಯರು ಕೊಡ್ತಾರೆ. ನಾವು ಇಂಗ್ಲಿಷಿನ ಏನು ಆಲ್ಫಾಬೆಟ್ಸ್ ಗಳನ್ನ ಲೆಟರ್ಸ್ ಗಳನ್ನ ಗಮನಿಸಿದಾಗ ಎದಿಂದ ಝಡ್ ವರೆಗೆ ಇರ್ತಕ್ಕಂಥ ಅಕ್ಷರಗಳಿಗೆ ಒಂದು ಸಂಕೇತಗಳನ್ನ ಕೊಟ್ಟು ಎಗೆ 1, ಬಿಗೆ 2, ಸಿಗೆ 3 ಹೀಗೆ ಕೊಡ್ತಾ ಝಡ್ ವರೆಗೆ 26 ಅಂಕಿಗಳನ್ನ ಅವಕ್ಕೆ ಗುರುತಿಸ್ತಾ ಹೋದಾಗ ಡಿಸಿಪ್ಲಿನ್ ಎನ್ನುವಂತ ಪದಕ್ಕೆ ನಾವು ಅವುಗಳನ್ನ ಜೋಡಣೆ ಮಾಡಿದ್ರೆ ಅದು ಡಿಗೆ 4 ಹೀಗೆ ಆ ಅಕ್ಷರಕ್ಕೆ ಹೊಂದುವಂತ ಸಂಖ್ಯೆಗಳನ್ನ ಎಲ್ಲವನ್ನ ಬರೆದು ಕೂಡಿಸಿದಾಗ ಅದು ಒಟ್ಟು ಮೊತ್ತ 100 ಬರ್ತದೆ. ಅಂದ್ರೆ ಡಿಸಿಪ್ಲಿನ್ ಅಂತಕ್ಕಂಥದ್ದು 100ಕ್ಕೆ ಸಮಾನ, ಅದು ಶತಕ್ಕೆ ಸಮಾನ ಅಂತಕ್ಕಂಥದ್ದು. 100ಕ್ಕೆ 100ರಷ್ಟು ಅದು ಸಕ್ಸಸ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ತಾ, ಒಟ್ಟಾರೆ ವಹಿಸ್ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದಾಗ ಮಾತ್ರ ಆ ಕೆಲಸಕ್ಕೂ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಮೆರುಗು ಬರ್ತದೆ ಅಂತಕ್ಕಂಥ ಪೂರಕ ಮಾಹಿತಿಗಳನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ಎಲ್ಲರ ಪರವಾಗಿ ಅನಂತ ಕೋಟಿ ನಮನಸ್ಸುಗಳನ್ನ ಸಲ್ಲಿಸ್ತಾ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರೋತೃಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮವನ್ನ ಸುಸಂಪನ್ನಗೊಳಿಸ್ತಾ ಇದ್ದೇವೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸದ್ಗುರು ಶ್ರೀ ಶಿವಚಂದ್ರೇಶ್ವರ ಮಹಾರಾಜ್ ಕಿ ಜೈ. ಆನಂದವನ ಗೃಹ ನಿವಾಸಿ ಭಕ್ತಾಭಿಮಾನಿ ಶ್ರೀ ಶೇಷಾಚಲ ಸದ್ಗುರು ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಕೃಷ್ಣಾರ್ಪಣಮಸ್ತು.